ಜೈ ಹಿಂದ್. ಎಲ್ಲರಿಗೂ ಸೈನ್ಸ್ ಕ್ಲಾಸ್ದಲ್ಲಿ ಸ್ವಾಗತವನ್ನು ಕೋರುತ್ತಾ. ಈಗಾಗಲೇ ನಾವು ರಕ್ತ ಪರಿಚಲನೆಯನ್ನ ನೋಡ್ಕೊಂಡೇವಿ. ಅಂತಂದ್ರೆ ಯಾವ ರೀತಿ ನಮ್ಮ ಹೃದಯದಲ್ಲಿ ರಕ್ತ ಹೋಗುತ್ತೆ ನಮ್ಮ ಪೂರ್ತಿ ಶರೀರಕ್ಕೆ, ಆಮೇಲೆ ಯಾವ ರೀತಿ ಹೊಳೆ ಬರ್ತೈತಿ, ಮತ್ತೆ ಅದು ಫುಪ್ಪುಸಕ್ಕೆ ಹೋಗುತ್ತೆ ಅಂತಂದ್ರೆ ಲಂಗ್ಸ್ ಗಳಿಗೆ, ಶ್ವಾಸಕೋಶಗಳಿಗೆ ಹೋಗ್ತೈತಿ. ಅಲ್ಲಿ ಮತ್ತೆ ಆಕ್ಸಿಜನ್ ತಗೊಂಡು ಮತ್ತೆ ಯಾವ ರೀತಿ ಹೋಗ್ತೈತಿ ಅನ್ನೋದನ್ನ ನಾವು ಹಿಂದಿನ ಕ್ಲಾಸ್ ದಲ್ಲಿ ನೋಡಿದ್ವಿ, ಹೌದಾ? ಈ ಒಂದು ಎಲ್ಲ ಡಿಟೇಲ್ ಆಗಿ ನಿಮ್ಗ ಚರ್ಚೆ ಮಾಡೇನಿ, ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೇನಿ. ಇವತ್ತು ನಾವು ನೋಡ್ಬೇಕಾಗಿರುವಂತದ್ದು ಏನು ಅಂತಂದ್ರ ಹೃದಯದ ಕೋಣೆಗಳನ್ನ ನೋಡ್ಬೇಕಾಗಿರು. ಹೃದಯದ ಕೋಣೆಗಳನ್ನ ನೋಡೋಣ. ಹೃದಯದ ಕೋಣೆಗಳು ಎಷ್ಟಿರ್ತಾವೆ, ಯಾವ್ಯಾವ್ದು ಇರ್ತಾವು, ಹೆಂಗ ಏನ. ಆಮೇಲೆ ಅದ್ರ ಜೊತೆಗೆ ಈ ಒಂದು ಹೃದಯ ಏನಿದೆ, ಹೃದಯದಲ್ಲಿರುವಂತಹ 4 ವಾಲ್ವ್ಗಳು ಬರ್ತಾವೆ. ಆ 4 ವಾಲ್ವ್ಗಳನ್ನ ನೋಡೋಣ. ಅದ್ರ ಜೊತೆಗೆ ಯಾವ ರೀತಿ ಆಪರೇಷನ್ ಮಾಡ್ತಾರೆ, ಆಮೇಲೆ ECG ಏನಿರ್ತೈತಿ, ಟ್ರೆಡ್ಮಿಲ್ ಟೆಸ್ಟ್ ಏನಿರ್ತೈತಿ, ಓಕೆ, ಆಮೇಲೆ BP ಯಾವ ರೀತಿ ಇರ್ತೈತಿ, ಅದೆಲ್ಲನೂ ಕೂಡ ಇವತ್ತು ನಾವು ಕಂಪ್ಲೀಟ್ ಆಗಿ ಈ ಒಂದು ಚಾಪ್ಟರ್ ಅನ್ನ ಮುಗಿಸೋಣ. ಮೊದಲನೇದಾಗಿ ನಾವು ಈಗ ಹೃದಯದ ಕೋಣೆಗಳನ್ನ ನೋಡೋಣ. ಹೃದಯದ ಕೋಣೆಗಳನ್ನ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂತಹ ಒಂದು ಹೃದಯ ಅಂತ ಹೇಳಿ ತಿಳ್ಕೊಳ್ರಿ. ಈ ಹೃದಯ ನೋಡ್ರಿ, ಹೃದಯದ ಕೋಣೆಗಳು 2 ಕೋಣೆಗಳು ಇರ್ತಾವೆ. ಇದರಲ್ಲಿ ಮುಖ್ಯವಾಗಿ ಎಷ್ಟು ಕೋಣೆಗಳು ಇರ್ತಾವು? 2 ಕೋಣೆಗಳು ಇರ್ತಾವು. ಈ ಮೇಲಿನ ಕೋಣೆಗೆ ನಾವು ಏನಂತ ಹೇಳಿ ಕರಿತೇವಿ? ಅಟ್ರಿಯಂ ಅಂತ ಹೇಳಿ ಕರಿತೇವಿ, ಹೌದಾ? ಕೆಳಗಿನ ಒಂದು ಭಾಗಕ್ಕೆ ಏನಂತ ಹೇಳಿ ಕರಿತೇವಿ? ವೆಂಟಿಕಲ್ ಅಂತ ಹೇಳಿ ಕರಿತೇವೆ, ವೆಂಟಿಕಲ್ಸ್, ಹೌದಾ? ಇದಕ್ಕೆ ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ? ಹೃತ್ಕರ್ಣ. ಹೃತ್ಕರ್ಣ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನಂತ ಹೇಳಿ ಕರಿತೀವಿ? ಹೃತ್ಕಕ್ಷಿ ಅಂತ ಹೇಳಿ ಕರಿತೀವಿ. ಹೃತ್ಕರ್ಣ ಮತ್ತು ಹೃತ್ಕಕ್ಷಿ ಕನ್ನಡದೊಳಗೆ ನೆನಪಿಟ್ಕೋಬೇಕು ಅಂತಂದ್ರ ನೋಡ್ರಿ, ಹೃತ್ಕರ್ಣ ಯಾವುದು, ಹೃತ್ಕಕ್ಷಿ ಯಾವುದು ಅಂತ ಹೇಳಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗ್ತೈತಿ. ಹೃತ್ಕರ್ಣ, ಕರ್ಣ ಇದೆ ನೋಡ್ರಿ. ನೋಡ್ರಿ, ಪಾಂಡವರು ಏನಿದ್ರಲ್ಲ, ಆ ಪಾಂಡವರಲ್ಲಿ ಅತಿ ದೊಡ್ಡ ಮಗ ಯಾರಿದ್ರು ಅಂತಂದ್ರ ಕರ್ಣ ಇದ್ದ. ದೊಡ್ಡ ಅವನು ಅಂತಂದ್ರ ಒಂದು ಹೈಟ್ ಒಳಗಿರ್ತಾನೆ ಅಂತ ಮ್ಯಾಲೆ, ಹೌದಾ? ಎಲ್ಲರಿಗಿಂತ ಮೇಲೆ ಅವನು, ಹೌದಿಲ್ಲ, ಕರ್ಣ. ನೋಡ್ರಿ, ಹೃತ್ಕರ್ಣ ಯಾವಾಗಲೂ ಮೇಲಿನ ಸೈಡ್ ಇರುವಂತದ್ದು ಹೃತ್ಕರ್ಣ, ಕೆಳಗಿನ ಸೈಡ್ ಇರುವಂತದ್ದು ಏನು? ಹೃತ್ಕಕ್ಷಿ. ಈ ರೀತಿ ನೆನಪಿಟ್ಕೋಬೇಕು. ಇಲ್ಲಿ ಇಂಗ್ಲಿಷ್ ದಲ್ಲಿ ಇದಕ್ಕ ಅಟ್ರಿಯಂ ಅಂತೇವಿ, ಇದಕ್ಕ ವೆಂಟಿಕಲ್ಸ್ ಅಂತ ಹೇಳಿ ಕರಿತೇವಿ. ಈಗ ಇಲ್ಲಿ ಯಾವ್ಯಾವ ಪ್ರಾಣಿಗಳಲ್ಲಿ ಎಷ್ಟೆಷ್ಟು ಕೋಣೆಗಳು ಇರ್ತಾವೋ ಅವುಗಳು ಇಂಪಾರ್ಟೆಂಟ್ ಆಗ್ತೈತಿ. ಈಗ ಒಂದೇದು ನಾವು ನೋಡೋಣ ಏನು ಅಂತಂದ್ರ ಮೀನಿನಲ್ಲಿ ಮೀನು ಇದರಲ್ಲಿ 2 ಕೋಣೆಗಳು ಇರ್ತಾವೆ. ಎಷ್ಟು ಕೋಣೆಗಳು ಇರ್ತಾವೆ? ಇದರಲ್ಲಿ 2 ಕೋಣೆಗಳು ಇರ್ತಾವೆ. ಯಾವ್ಯಾವ 2 ಕೋಣೆಗಳು ಇರ್ತಾವು ಅಂತಂದ್ರ ಹೃತ್ಕರ್ಣ ಮತ್ತು ಹೃತ್ಕಕ್ಷಿ ಅನ್ನುವಂತಹ 2 ಕೋಣೆಗಳು ಇರ್ತಾವು. ಯಾವ್ದ್ರಲ್ಲಿ? ಮೀನಿನಲ್ಲಿ ಇರ್ತೈತಿ. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದ್ರೆ, ನೆಕ್ಸ್ಟ್ ಯಾವುದು ಅಂತಂದ್ರ ಯಾವುದು? ಸರೀಸೃಪಗಳನ್ನು ನೋಡೋಣ. ಓಕೆ, ಸರೀಸೃಪ, ಆಮೇಲೆ ಉಭಯವಾಸಿ ಅಂತಂದ್ರ ಪ್ರಾಣಿ ನೀರಿನಲ್ಲಿಯೂ ಕೂಡ, ಆಮೇಲೆ ಭೂಮಿಯ ಮೇಲೆಯೂ ಕೂಡ ಜೀವಿಸುವಂತಹ ಪ್ರಾಣಿಗಳಿಗೆ ಉಭಯವಾಸಿ ಅಂತೇಳಿ ಗೊತ್ತಿರುವಂತದ್ದು ನಿಮಗ. ಸರೀಸೃಪ ಮತ್ತು ಉಭಯವಾಸಿಯಲ್ಲಿ ಎಷ್ಟು ಕೋಣೆಗಳಿರ್ತಾವು ಅಂತ ಹೇಳಿ ಕೇಳಿದ್ರ 3 ಕೋಣೆಗಳಿರ್ತಾವೆ. ಈ ಸರೀಸೃಪದಲ್ಲಿ ಒಂದು ಸರೀಸೃಪ ಬರ್ತೈತಿ, ಯಾವುದು? ಘಡಿಯಾರ್ ಅಂತೇಳಿ. ಘಡಿಯಾರ್ ಅನ್ನುವಂತಹ ಒಂದು ಮೊಸಳೆ ಇದೆ. ಈ ಮೊಸಳೆನೂ ಕೂಡ ಸರೀಸೃಪನೇ. ಬಟ್ ಘಡಿಯಾರ್ ಅನ್ನುವಂತಹ ಮೊಸಳೆ ಏನೈತಿ, ಈ ಮೊಸಳೆಯಲ್ಲಿ 4 ಕೋಣೆಗಳಿರ್ತಾವ. ಎಷ್ಟು ಕೋಣೆಗಳಿರ್ತಾವ? ಹೃದಯದ 4 ಕೋಣೆಗಳಿರ್ತಾವ. ಇನ್ನು ನೆಕ್ಸ್ಟ್ ನಾವು ನೋಡೋದು ಯಾವುದು ಅಂತಂದ್ರ ಸಸ್ತನಿ ಯಾವ್ದಕ್ಕಂತೇವಿ? ಮೈ ಮೇಲೆ ಕೂದಲು ಹೊಂದಿರುವಂತಹ ಪ್ರಾಣಿ ಸಸ್ತನಿ ಆಗುತ್ತೆ. ಸ್ತನಗಳನ್ನ ಹೊಂದಿರುವಂತಹ ಪ್ರಾಣಿ ಸಸ್ತನಿ ಆಗ್ತತಿ. ಹಾಲನ್ನ ಉಣಿಸುವಂತಹ ಪ್ರಾಣಿ ಸಸ್ತನಿ ಆಗ್ತತಿ. ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಅಂತಂದ್ರೆ ಮಾನವರಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಸಸ್ತನಿ ಒಳಗನ ಬರ್ತಾರೆ. ಫಿಮೇಲ್ ಗಳಲ್ಲಿ ಸ್ತನ ಗ್ರಂಥಿಗಳು ಇರ್ತವೆ, ಅದರಿಂದ ಹಾಲು ಉತ್ಪತ್ತಿ ಆಗ್ತೈತಿ. ಬಟ್ ಮೇಲ್ಸ್ ಗಳಲ್ಲಿ ಸ್ತನ ಗ್ರಂಥಿಗಳು ಇರೋದಿಲ್ಲ, ಹಾಲಿನ ಗ್ರಂಥಿಗಳು ಅದರಲ್ಲಿ ಮೇಲ್ಸ್ ಗಳಲ್ಲಿ ಕಂಡು ಬರಂಗಿಲ್ಲ. ಆದ್ರೂ ಕೂಡ ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಎದ್ರೊಳಗೆ ಬರ್ತಾರೆ? ಸಸ್ತನಿ ಒಳಗೆ ಬರ್ತಾರೆ. ಈ ಸಸ್ತನಿಗಳು ಏನಿರ್ತಾವಲ್ಲ, ಆಮೇಲೆ ಸಸ್ತನಿಗಳಾಗಿರ್ಬಹುದು, ಅದ್ರ ಜೊತೆಗೆ ಪಕ್ಷಿಗಳು ಕೂಡ, ಈ ಎಲ್ಲವುಗಳಲ್ಲಿ ಎಷ್ಟು ಕೋಣೆಗಳಿರ್ತಾವು? 4 ಕೋಣೆಗಳಿರ್ತಾವು. ಹೃದಯದ ಕೋಣೆಗಳು ಎಷ್ಟಿರ್ತಾವು? 4 ಕೋಣೆಗಳು. ಈ ಎಲ್ಲವುಗಳನ್ನ ನೀವು ನೆನಪಿಟ್ಕೋಬೇಕು. ಮೀನಿನಲ್ಲಿ ಎಷ್ಟು ಕೋಣೆಗಳಿರ್ತಾವು? 2 ಕೋಣೆಗಳು. ಯಾವ್ಯಾವುದು? ಹೃತ್ಕರ್ಣ ಮತ್ತು ಹೃತ್ಕಕ್ಷಿ. ಈಗ ಉಭಯವಾಸಿ ಮತ್ತು ಸರೀಸೃಪದೊಳಗೆ ಹೇಳಿದ್ನಿ 3 ಇರ್ತಾವ ಅಂತ ಹೇಳಿದ್ನಿ ನಾನು, ಹೌದಾ? 3 ಇರ್ತಾವ. 3 ಯಾವ್ಯಾವ್ದು ಅಂತಂದ್ರ, ಇಲ್ಲಿ ಒಂದು ನಾನು ಲೈನ್ ಹೇಳಿದ್ನಿ ಅಂತಂದ್ರ, ಇಲ್ಲಿ ಯಾವ್ದಾಗ್ತೈತಿ ಅಂತಂದ್ರ ಬಲ ಹೃತ್ಕರ್ಣ ಅಂತೇಳಿ. ಇದಕ್ಕ ಈ ಸೈಡ್ ಏನೈತ್ಲಾ ಅದಕ್ಕೆ ಏನಂತೇವಿ ನೋಡ್ರಿ, ಹಿಂಗ ಅಪೋಸಿಟ್ ನಿಂತನೆ ಅಂತಂದ್ರ ಇದು ಯಾವ್ದು? ನನ್ನ ಕೈ ಬಲಗೈ. ಇದು
ಹೌದಾ, ಬಲಗೈ ಬಲ ಹೃತಕರ್ಣ. ಸೊ ಇದು ಯಾವುದು ಅಂತಂದ್ರ ಎಡ ಹೃತ್ಕರ್ಣ. ಮೇಲಿನ ಎರಡು ಏನು, ಬಲ ಹೃತಕರ್ಣ, ಎಡ ಹೃತಕರ್ಣ. ಇದು ಯಾವುದು, ಹೃತ್ಕಕ್ಷಿ. ಇದು ಮೂರು ಇರುವಂತಹದ್ದು. ಯಾವುದು, ಸರೀಸೃಪ ಮತ್ತು ಉಭಯವಾಸಿಯಲ್ಲಿ ಏನಿರ್ತಾವಲ್ಲ ಈ ರೀತಿ ಇರ್ತೈತೆ ಅವ್ರ ಹೃದಯದ ಕೋಣೆಗಳು. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಸಸ್ತನಿಗಳಲ್ಲಿ ನಾವು ನೋಡೋದಾದ್ರೆ, ಆಮೇಲೆ ಪಕ್ಷಿಗಳಲ್ಲಿ ನೋಡೋದಾದ್ರೆ 4 ಇರ್ತಾವು. ಇಲ್ಲಿ ಯಾವ್ದು ಇರ್ತೈತಿ, ಬಲ ಹೃತ್ಕಕ್ಷಿ ಇರ್ತೈತಿ. ಆಮೇಲೆ ಇಲ್ಲಿ ಯಾವ್ದು ಇರ್ತೈತಿ, ಎಡ ಹೃತ್ಕಕ್ಷಿ. ಹೌದಾ. ಸೊ ಇವು 4 ಏನಿರ್ತಾವು ಅಂತಂದ್ರ ಹೃದಯದ ಕೋಣೆಗಳು ನಾವು ಕಾಣ್ತೀವಿ. ಅಂಡರ್ಸ್ಟ್ಯಾಂಡ್ ಆಗತೈತಿ. 4 ಕೋಣೆಗಳು ನಿಮ್ಗೆ ಎಲ್ಲೆಲ್ಲಿ ಯಾವ್ದು ಇರ್ತೈತಿ ಗೊತ್ತಿರ್ಬೇಕು. ಈ ಕಡೆದು ಬಲ ಹೃತಕರ್ಣ, ಈ ಕಡೆದು ಎಡ ಹೃತಕರ್ಣ, ಕೆಳಗಿನ ಸೈಡ್ ಇರುವಂತದ್ದು ಬಲ ಹೃತಕಕ್ಷಿ, ಆಮೇಲೆ ಇದು ಎಡ ಹೃತಕಕ್ಷಿ ಅಂತೇಳಿ ಹೇಳ್ತೇವೆ. ಇದು ರೈಟ್ ಅಟ್ರಿಯಂ, ಆಮೇಲೆ ಇದು ಲೆಫ್ಟ್ ಅಟ್ರಿಯಂ ಅಂತೇವೆ. ಇದು ರೈಟ್ ವೆಂಟಿಕಲ್ಸ್, ಆಮೇಲೆ ಇದು ಲೆಫ್ಟ್ ವೆಂಟಿಕಲ್ಸ್ ಅಂತೇಳಿ ಕರಿತೀವಿ. ಓಕೆ. ಸೊ ಇದು ಹೃದಯದ ಕೋಣೆಗಳು. ಈಗ ಇಲ್ಲಿ ಇದನ್ನ ನಾವು ಹೃದಯದ ಕೋಣೆಗಳು ಅದು. ಈಗ ಹೃದಯದ ಕೋಣೆಗಳಾದ್ಮೇಲೆ ಹೃದಯದೊಳಗ ಏನ್ 4 ಕೋಣೆಗಳು ಇರ್ತಾವಲ್ಲ, ಹೌದಾ. ಇದು ಏನ್ ಹೇಳಿದ್ದು, 4 ಕೋಣೆಗಳು ಇದಾವೆ. ಇದು ಯಾವ್ದಿದು, ರೈಟ್ ಅಟ್ರಿಯಂ ಆಯ್ತು, ಇದು ಲೆಫ್ಟ್ ಅಟ್ರಿಯಂ, ಆಮೇಲೆ ಇದು ರೈಟ್ ವೆಂಟಿಕಲ್, ಇದು ಲೆಫ್ಟ್ ವೆಂಟಿಕಲ್. ಇದು ಯಾವುದು, ಹೃತ್ಕರ್ಣ, ಇದು ಯಾವುದು, ಹೃತ್ಕಕ್ಷಿ. ಹೌದಾ. ಈಗ ಇಲ್ಲಿ ನೋಡ್ರಿ, ಒಂದು ಪಾಯಿಂಟ್ ತಿಳ್ಕೊಬೇಕು ಏನು ಅಂತಂದ್ರೆ, ರಕ್ತ ಯಾವ ರೀತಿ ಬರ್ತೈತಿ, ಹೆಂಗ, ಆಮೇಲೆ ಯಾವ ರೀತಿ ಹೊಳಿ ಹೋಗ್ತೈತಿ ಅಂತೇಳಿ. ಮೊದಲನೇದಾಗಿ ನಮ್ಮ ದೇಹದಿಂದ ರಕ್ತ ಅಶುದ್ಧ ರಕ್ತ ಅಂತಂದ್ರೆ ಯಾವ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಅಶುದ್ಧ ರಕ್ತ ಫಸ್ಟ್ ಬರೋದು ಎಲ್ಲಿ ಅಂತಂದ್ರ ರೈಟ್ ಅಟ್ರಿಯಂದೊಳಗೆ ಬರ್ತೈತಿ. ಎಲ್ಲಿ ಬರ್ತೈತಿ, ಫಸ್ಟ್ ಎಲ್ಲಿಗೆ ಬರ್ತೈತಿ, ರೈಟ್ ಅಟ್ರಿಯಂದೊಳಗ ಬರ್ತೈತಿ. ಫಸ್ಟ್ ಬರೋದು ರೈಟ್ ಅಟ್ರಿಯಂದೊಳಗ ಬರ್ತೈತಿ ಅಂತಂದ್ರ ಬಲ ಹೃತ್ಕರ್ಣ ಒಳಗ ಬರ್ತೈತಿ. ಬಲ ಹೃತ್ಕರ್ಣದಿಂದ ಆದ್ಮೇಲೆ ಅದ ರಕ್ತ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತ. ಇದು ಎಲ್ಲಿಂದ, ಇದು ದೇಹದಿಂದ ಬರುವಂತಹ ರಕ್ತ. ಆಮೇಲೆ ಇಲ್ಲಿ ರೈಟ್ ಅಟ್ರಿಯಂದಿಂದ ಎಲ್ಲಿಗೆ ಬರ್ತೈತಿ, ರೈಟ್ ವೆಂಟಿಕಲ್ ಗೆ ಬರ್ತೈತಿ. ಎಲ್ಲಿಗೆ ಬರ್ತೈತಿ, ರೈಟ್ ವೆಂಟಿಕಲ್. ಆಮೇಲೆ ರೈಟ್ ವೆಂಟಿಕಲ್ ದಿಂದ ಹೊರಗಡೆ ಹೋಗ್ತೈತಿ. ಎಲ್ಲಿಗೆ ಹೋಗ್ತೈತಿ ಅಂತಂದ್ರ ಲಂಗ್ಸ್ ಗಳಿಗೆ ಹೋಗ್ತೈತಿ. ಲಂಗ್ಸ್ ಗಳಿಗೆ ಏನಾಗ್ತೈತಿ, ಹೋಗ್ತೈತಿ. ಯಾವುದು, ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತ ಲಂಗ್ಸ್ ಗಳಿಗೆ ಹೋಗ್ತೈತಿ, ಅಶುದ್ಧ ರಕ್ತ ಹೋಗ್ತೈತಿ. ಲಂಗ್ಸ್ ಗಳಿಗೆ ಹೋದ್ಮೇಲೆ ಲಂಗ್ಸ್ ಏನ್ ಮಾಡ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೋತೈತಿ, ಆಕ್ಸಿಜನ್ ಅನ್ನ ರಕ್ತದೊಳಗ ಸೇರಿಸ್ತೈತಿ. ರಕ್ತದೊಳಗ ಆಕ್ಸಿಜನ್ ಅನ್ನ ಸೇರಿಸಿದ ಮೇಲೆ ಇಲ್ಲಿಂದ ಅಂತಂದ್ರೆ ಇಲ್ಲಿಂದ ಯಾವುದು, ಲಂಗ್ಸ್ ದಿಂದ ಯಾವ ರಕ್ತ ಬರ್ತೈತಿ, ಆಕ್ಸಿಜನ್ ಇರುವಂತಹ ರಕ್ತ ಇಲ್ಲಿಗೆ ಬರ್ತೈತಿ. ಅಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಬಂದ ಮೇಲೆ ಮೊದಲ ಬಾರಿಗೆ ಶುದ್ಧ ರಕ್ತ ಎಲ್ಲಿಗೆ ಬರ್ತೈತಿ, ಹೃದಯದಲ್ಲಿ ಲೆಫ್ಟ್ ಅಟ್ರಿಯಂದಲ್ಲಿ ಅಂತಂದ್ರ ಎಡ ಹೃತ್ಕರ್ಣ ಒಳಗ ಮೊದಲು ಬರ್ತೈತಿ. ಯಾವುದು, ಶುದ್ಧ ರಕ್ತ ಬರ್ತೈತಿ. ಇದಾದ್ಮೇಲೆ ಶುದ್ಧ ರಕ್ತ ಎಲ್ಲಿಗೆ ಹೋಗ್ತೈತಿ, ಲೆಫ್ಟ್ ವೆಂಟಿಕಲ್ ಗೆ ಹೋಗ್ತೈತಿ. ಅಂತಂದ್ರ ಎಡ ಹೃತ್ಕಕ್ಷಿಗೆ ಹೋಗ್ತೈತಿ ಶುದ್ಧ ರಕ್ತ. ಇಲ್ಲಿಂದ ಇದು ಪಂಪ್ ಮಾಡಿದ ಮೇಲೆ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಏನಾಗ್ತೈತಿ, ಆಕ್ಸಿಜನ್ ಇರುವಂತಹ ರಕ್ತ ಹೋಗ್ತೈತಿ. ಓಕೆನಾ. ಇಷ್ಟು ಅರ್ಥ ಆಯ್ತಾ. ನೋಡ್ರಿ, ಇದನ್ನ ಎಕ್ಸಾಮ್ ದೊಳಗ ಕೇಳ್ತಾರ. ಏನು ಅಂತಂದ್ರ ಅಶುದ್ಧ ರಕ್ತ ಯಾವ್ದು ಹೇಳ್ರಿ, ರೈಟ್ ವೆಂಟಿಕಲ್ ದಲ್ಲಿ ಶುದ್ಧ ರಕ್ತ ಇರ್ತೈತೋ ಅಥವಾ ಅಶುದ್ಧ ರಕ್ತ ಇರ್ತೈತಿ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಯಾವ ರಕ್ತ ಇರ್ತೈತಿ, ಅಶುದ್ಧ ರಕ್ತ ಇರ್ತೈತಿ. ಆಮೇಲೆ ಲೆಫ್ಟ್ ಅಟ್ರಿಯಂ ದಲ್ಲಿ ಶುದ್ಧ ಇರ್ತೈತೋ ಅಶುದ್ಧ ಇರ್ತೈತಿ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಶುದ್ಧ ರಕ್ತ ಇರ್ತೈತಿ. ಹೌದಾ. ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಇಲ್ಲಿ ನಮ್ಮ ದೇಹದಿಂದ ಅಶುದ್ಧ ರಕ್ತ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತ ಮೊದಲು ಎಲ್ಲಿಗೆ ಬರ್ತೈತಿ, ಬಲ ಹೃತ್ಕರ್ಣಕ್ಕೆ ಬರ್ತೈತಿ. ಬಲ ಹೃತ್ಕರ್ಣದಿಂದ ಕೆಳಗಿಳಿದು ಎಲ್ಲಿಗೆ ಬರ್ತೈತಿ, ಬಲ ಹೃತ್ಕಕ್ಷಿಗೆ ಬರ್ತೈತಿ. ಇದು ಪಂಪ್ ಮಾಡಿದ ಮೇಲೆ ಎಲ್ಲಿಗೆ ಹೋಗ್ತೈತಿ, ಅಶುದ್ಧ ರಕ್ತ ನಮ್ಮ ಲಂಗ್ಸ್ ಗಳಿಗೆ, ಶ್ವಾಸಕೋಶಗಳಿಗೆ ಹೋಗ್ತೈತಿ. ಶ್ವಾಸಕೋಶದೊಳಗೆ ಏನಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು ರಕ್ತದೊಳಗಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗಿತೈತಿ, ಆಕ್ಸಿಜನ್ ಅನ್ನ ಸೇರಿಸ್ತೈತಿ ಮತ್ ಕಳಿಸ್ತೈತಿ. ಸೊ ಅವಾಗ ಲಂಗ್ಸ್ ದಿಂದ ಆಕ್ಸಿಜನ್ ಇರುವಂತಹ ರಕ್ತ ಎಲ್ಲಿಗೆ ಬರ್ತೈತಿ, ನಮ್ಮ ಎಡ ಹೃತ್ಕರ್ಣಕ್ಕೆ ಬರ್ತೈತಿ. ಎಡ ಹೃತ್ಕರ್ಣದಿಂದ ಮುಂದೆ ಕೆಳಗೆ ಇಳಿತೈತಿ ಎಲ್ಲಿಗೆ,
ಎಡ ಹೃತ್ಕಕ್ಷಿಗೆ ಬರ್ತೈತಿ. ಎಡ ಹೃತ್ಕಕ್ಷಿ ಇದು ಪಂಪ್ ಮಾಡಿದ ಮೇಲೆ ಈ ಶುದ್ಧ ರಕ್ತ ಇರುವಂತದ್ದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ತಲುಪ್ತೈತಿ. ಓಕೆ, ಸೊ ಈ ರೀತಿ ಏನು ಅಂತಂದ್ರ ಎಲ್ಲಾ ಪ್ರೊಸೆಸ್ ಈ ರೀತಿ ಇದ್ರೊಳಗ ಆಗ್ತಿರ್ತೈತಿ. ಯಾವ ರಕ್ತ ಎಲ್ಲಿಗೆ ಹೋಗ್ತೈತಿ, ಯಾವ ರಕ್ತ ಎಲ್ಲಿಗೆ ಇಲ್ಲ ಅಂತೇಳಿ. ಸೊ ಈ ಸೈಡ್ ರೈಟ್ ಸೈಡ್ ಏನಿತ್ತಲ್ಲ, ರೈಟ್ ಸೈಡ್ ಅಶುದ್ಧ ರಕ್ತ ಇರ್ತೈತಿ, ಲೆಫ್ಟ್ ಸೈಡ್ ಎರಡು ಸೈಡ್ ಏನಿರ್ತೈತಿ ಶುದ್ಧ ರಕ್ತ ಇರ್ತೈತಿ. ಇದನ್ನ ನೆನಪಿಟ್ಕೊಳ್ರಿ. ಓಕೆ, ಸೊ ಈಗ ಇದಾದ್ಮೇಲೆ ನಾವು ನೆಕ್ಸ್ಟ್ ನೋಡೋದು ಏನು ಅಂತಂದ್ರ ಕವಾಟಗಳನ್ನ ನೋಡೋಣ. ಏನ್ ನೋಡೋಣ? ಕವಾಟಗಳನ್ನ ನೋಡೋಣ. ಕವಾಟಗಳನ್ನ ನೋಡ್ಬೇಕು. ಓಕೆನಾ? ಸೊ ಇಮೇಜ್ ಅನ್ನ ತಗೋಣ ನಾವು, ಕವಾಟದ ಇಮೇಜ್. ಸೊ ಇದು ಏನು ಅಂತಂದ್ರ ಹೃದಯದ ಚಿತ್ರ. ಹೌದಾ? ನಿಮ್ಗೆ ಹೇಳಿದ್ದೆ ಹೃದಯ ಚಿತ್ರ ತೆಗಿತೀನಿ ಅಂತೇಳಿ. ಸೊ ನೋಡ್ರಿ, ತೆಗದ್ದೇನೆ ಹೃದಯದ ಚಿತ್ರ. ಓಕೆನಾ? ರೈಟ್. ಸೊ ಈಗ ಏನ್ ಮಾಡೋಣ ನಾವು, ಇಲ್ಲಿ ಒಂದೊಂದಾಗಿ ಹೃದಯದ ಕವಾಟಗಳನ್ನ ನೋಡೋಣ. ಹೃದಯದ ಕವಾಟಗಳು ಅಂತಂದ್ರ ವಾಲ್ವ್ಸ್ ಅಂತ ಹೇಳಿ ಕರಿತೀವಿ. ವಾಲ್ವ್ ಅಂತಂದ್ರೆ ನೀವು ಹೆಸರು ಕೇಳಿರ್ಬೇಕಲ್ಲ, ವಾಲ್ವ್ಗಳು. ವಾಲ್ ಟ್ಯೂಬ್ ಅಂತೇವ್ ನಾವ್ ಅದನ್ನ. ಏನಂತೇವಿ? ವಾಲ್ ಟ್ಯೂಬ್. ಎಲ್ಲಿರ್ತೈತಿ? ಟೈರ್ ಒಳಗ ನೀವು ಹವಾ ಹಾಕ್ಬೇಕಾಗಿತ್ತು ಅಂತಂದ್ರ, ಗಾಳಿ ಹಾಕ್ಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ತೀರಿ? ಟ್ಯೂಬ್ ಒಳಗ. ಸೊ ಆ ಟ್ಯೂಬ್ ಒಳಗ ಮುಂದ್ ಒಂದ್ ಏನ್ ಮಾಡಿರ್ತಾರ ಅಂತಂದ್ರ ಒಂದು ವಾಲ್ವ್ ಅನ್ನ ಕುಣಿಸಿರ್ತಾರ. ಸೊ ಅದ ವಾಲ್ವ್ ಅದು. ಆ ವಾಲ್ವ್ ಏನ್ ಮಾಡ್ತೈತಿ ಅಂತಂದ್ರ ಹೊರಗಿನ ಗಾಳಿಯನ್ನು ಒಳಗ್ ಬಿಡ್ತಿರ್ತೇವಿ ನಾವು ಟ್ಯೂಬ್ ಒಳಗ್ ಹೋಗಾಕ ಬಿಡ್ತೈತಿ. ಬಟ್ ಒಳಗಿನ ಗಾಳಿಯನ್ನ ಹೊರಗ್ ಹೋಗಾಕ ಬಿಡಂಗಿಲ್ಲ. ಅದ ಕೆಲಸ ಏನ್ ಮಾಡ್ತೈತಿ ಅಂತಂದ್ರ ಇಲ್ಲಿಯೂ ಕೂಡ ಸೇಮ್ ಇರ್ತೈತಿ ಹೃದಯದ ಕವಾಟಗಳ ಕೆಲಸ. ಟೋಟಲ್ ಕವಾಟಗಳು ಎಷ್ಟಿರ್ತಾವ ಅಂತಂದ್ರ ನಮ್ಮ ಹೃದಯದಲ್ಲಿ 4 ಕವಾಟಗಳು ಇರ್ತಾವ, 4 ವಾಲ್ವ್ಸ್ ಇರ್ತಾವ. ಸೊ ಈಗ ಇಲ್ಲಿ 1ನೇ ವಾಲ್ವ್ ಇದೆ. ಸೊ ಈ 1ನೇ ವಾಲ್ವ್ಗೆ ಏನಂತ ಹೇಳಿ ಕರಿತೀವಿ ಅಂತಂದ್ರ ಟ್ರೈಕಸ್ಪಿಡ್ ವಾಲ್ವ್ ಅಂತ ಹೇಳಿ ಕರಿತೀವಿ. ಇದು 1ನೇದ್ ನೋಡ್ರಿ. ಸೊ ಇಲ್ಲಿಂದ ಹಿಂಗ ರಕ್ತ ಏನ್ ಬರತೈತ್ಲಾ, ಇದು ರೈಟ್ ಆಟ್ರಿಯಂ ನೋಡ್ರಿ ಇಲ್ಲಿದೆ. ಸೊ ಇದಕ್ಕೆ ಏನಂತೇವಿ? ಬಲ ಹೃತ್ಕರ್ಣ. ಇದು ಬಲ ಹೃತ್ಕಕ್ಷಿ. ಇದು ಯಾವುದು? ಎಡ ಹೃತ್ಕರ್ಣ. ಇದು ಎಡ ಹೃತ್ಕಕ್ಷಿ. ಓಕೆ, ರೈಟ್. ಸೊ ಈಗ ಇಲ್ಲಿ ಇದು 1ನೇ ವಾಲ್ವ್. ಇದೇನೈತ್ಲಾ, ಇದಕ್ಕ ಏನಂತ ಕರಿತೀವಿ ನಾವು? ಇವು ವಾಲ್ವ್ಗಳು. ಈ ವಾಲ್ವ್ಗಳು ಏನ್ ಮಾಡ್ತಾವು ಅಂತಂದ್ರ ರಕ್ತವನ್ನ ಏನ್ ಮಾಡ್ತಾವು? ರಕ್ತವನ್ನ ಹಿಂಗ ಒಳಗ್ ಹೋಗಾಕ ಬಿಡ್ತಾವು. ಹೊಳ್ಳಿ ಇಲ್ಲಿ ರಕ್ತ ಬಂದ ಮೇಲೆ ಅದನ್ನ ಮತ್ ಹಿಂದ್ ಹೋಗಾಕ ಬಿಡಂಗಿಲ್ಲ. ಹಿಂದ್ ಹೋಗಾಕತ್ತಿತ್ತು ಅಂತಂದ್ರ ರಕ್ತ ಇದೇನ್ ಮಾಡ್ಬಿಡ್ತಾವು? ವಾಲ್ವ್ಗಳು ಹಿಂಗ ಮುಚ್ಕೊಂಡ್ಬಿಡ್ತಾವು. ಏನಾಗ್ತಾವ? ಹಿಂಗ ಮುಚ್ಚಿ ಬಿಡ್ತಾವ. ಸೊ ಹಿಂಗ ಮಾತ್ರ ರಕ್ತ ಹೋಗ್ಬೇಕು, ಇಲ್ಲಿಂದ ಮತ್ ಹಿಂಗ ರಿಟರ್ನ್ ಹೊಡೆಯಂಗಿಲ್ಲ ಅಂತೇಳಿ ಈ ವಾಲ್ವ್ಗಳು ದೇವ್ರ ಕುಣ್ಸ್ಯಾನಲ್ಲಿ. ಓಕೆ, ಈ ಒಂದು ವಾಲ್ವ್ಗೆ ಏನಂತ ಕರಿತೀವಿ ನಾವು? ಟ್ರೈಕಸ್ಪಿಡ್ ವಾಲ್ವ್ ಅಂತ ಕರಿತೀವಿ. ಇಲ್ಲಿಂದ ಆಮೇಲೆ ಇಲ್ಲೊಂದು ವಾಲ್ವ್ ಐತಿ. ಸೊ ಈ ವಾಲ್ವ್ಗೆ ಏನಂತ ಕರಿತೀವಿ ನಾವು? ಪಲ್ಮೂನರಿ ವಾಲ್ವ್. ಇದ್ಯಾವ್ದು? ಪಲ್ಮೂನರಿ ವಾಲ್ವ್ ಅಂತ ಕರಿತೀವಿ. ಇದಾದ್ಮೇಲೆ ಇಲ್ಲೊಂದು ವಾಲ್ವ್ ಐತಿ. ಸೊ ಈ ವಾಲ್ವನ್ನ ಏನಂತ ಕರಿತೀವಿ ನಾವು? ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರೇಲ್ ವಾಲ್ವ್ ಅಂತ ಏನು ಕೂಡ ಕರಿತೀವಿ ಇದನ್ನ. ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರೇಲ್ ವಾಲ್ವ್ ಅಂತ ಏನು ಕೂಡ ಕರಿತೀವಿ. ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರೇಲ್ ವಾಲ್ವ್. ನೋಡ್ರಿ, ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರೇಲ್ ವಾಲ್ವ್ ಯಾವ 2 ಕೋಣೆಗಳ ನಡುವೆ ಇದೆ ಅಂತ ಇರುವಂತಂದ್ರ ಅದು ಲೆಫ್ಟ್ ಆಟ್ರಿಯಂ ಮತ್ತು ಲೆಫ್ಟ್ ವೆಂಟಿಕಲ್ ನಡುವೆ ಇರುವಂತಹ ವಾಲ್ವ್ಗೆ ನಾವು ಬೈಕಸ್ಪಿಡ್ ವಾಲ್ವ್ ಅಂತೇವಿ. ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕಕ್ಷಿಯ ನಡುವೆ ಇರುವಂತದ್ದು ಯಾವುದು? ಬೈಕಸ್ಪಿಡ್. ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿಯ ನಡುವೆ ಇರುವಂತದ್ದು ಯಾವುದು? ಟ್ರೈಕಸ್ಪಿಡ್. ಈ ಸೈಡ್ ಇರೋದು ಟ್ರೈಕಸ್ಪಿಡ್, ಆ ಸೈಡ್ ಇರೋದು ಬೈಕಸ್ಪಿಡ್. ಆಮೇಲೆ ಇಲ್ಲೊಂದು ವಾಲ್ವ್ ಐತಿ. ಈ ವಾಲ್ವ್ಗೆ ಏನಂತ ಕರಿತೀವಿ ನಾವು? ಅವೋರ್ಟಿಕ್ ವಾಲ್ವ್ ಅಂತ ಕರಿತೀವಿ. ಯಾವ ವಾಲ್ವ? ಅವೋರ್ಟಿಕ್ ವಾಲ್ವ್. ಸೊ ಇವು 4 ವಾಲ್ವ್ಗಳು, 4 ಕವಾಟಗಳು ನಿಮ್ಗ ಗೊತ್ತಿರ್ಬೇಕು. 1ನೇದ್ ಯಾವ್ದು? ಟ್ರೈಕಸ್ಪಿಡ್ ವಾಲ್ವ್. 2ನೇದು ಪಲ್ಮೂನರಿ ವಾಲ್ವ್.
ಆಮೇಲೆ ಇದು ಈ ಸೈಡ್ ಇರುವಂತದ್ದು ಮೂರನೇದು ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರೇಲ್ ವಾಲ್ವ್ ಅಂತೇವಿ. ಇದಾದ್ಮೇಲೆ ಇಲ್ಲೊಂದು ಐತ್ಲ ಅದಕ್ಕೆ ಅಯೋಟಿಕ್ ವಾಲ್ವ್. ಸೊ ಇದಕ್ಕೆ ಪಲ್ಮುನರಿ ವಾಲ್ವ್ ಯಾಕಂತೀವಿ ಅಂತಂದ್ರ ಈ ವಾಲ್ವ್ ದಿಂದ ರಕ್ತ ಎಲ್ಲಿಗೆ ಹೋಗ್ತೈತಿ ಅಂತಂದ್ರ ಪಲ್ಮುನರಿಗೆ ಹೋಗ್ತೈತಿ. ಪಲ್ಮುನರಿ ಅಂತಂದ್ರ ಲಂಗ್ಸ್ ಗಳಿಗೆನ ಪಲ್ಮುನರಿ ಅಂತೇವಿ. ಸೊ ಲಂಗ್ಸ್ ಗಳಿಗೆ ಹೋಗೋದರಿಂದ ಇದಕ್ಕೆ ಪಲ್ಮುನರಿ ವಾಲ್ವ್ ಅಂತೇವಿ. ಇದಕ್ಕೆ ಅಯೋಟಿಕ್ ವಾಲ್ವ್ ಯಾಕಂತೇವಿ ಅಂತಂದ್ರ ಇಲ್ಲಿಂದ ರಕ್ತ ಹೋಗ್ತೈತಿ ಅಯೋಟಾ ಮೂಲಕ. ಅಯೋಟ ಏನು ಅಂತಂದ್ರೆ ಇವು ರಕ್ತದ ನಾಳಗಳು. ಹೌದಾ, ದೊಡ್ಡ ದೊಡ್ಡ ರಕ್ತದ ನಾಳಗಳೇನಿರ್ತಾವಲ್ಲ ಅವುಗಳಿಗೆ ಅಯೋಟ ಅಂತ ಕರಿತೀವಿ. ಸೊ ಅಯೋಟ ಕಡೆಗೆ ಹೋಗ್ತಾ ಇದೆ ರಕ್ತ, ಅದ್ರ ಸಲುವಾಗಿ ಅಯೋಟಿಕ್ ವಾಲ್ವ್. ಈ ರೀತಿನೂ ಕೂಡ ನೀವು ಏನ್ ಮಾಡಬಹುದು, ನೆನಪಿಟ್ಕೋಬಹುದು. ಸೊ ಇವು 4 ಕವಾಟಗಳು ಇಲ್ಲಿ ನಾವು ನೋಡ್ಬಹುದು. ಓಕೆನಾ. ಸೊ ನೋಡ್ರಿ ಇಲ್ಲಿ ಇದು ಹೃದಯ ಏನೈತಿ, ಹೃದಯದೊಳಗ ಈ ಹೃದಯ ಇರುವಂತದ್ದು ನಮ್ದು 3 ಲೇಯರ್ಸ್ ಗಳಿಂದ ಆಗಿರ್ತೈತಿ. ಎಷ್ಟು? 3 ಲೇಯರ್ಸ್ ಗಳಿಂದ ಆಗಿರ್ತೈತಿ. 3 ಲೇಯರ್ಸ್ ಗಳಿಂದ. ಸೊ ಒಂದೇ ಲೇಯರ್ ಏನೈತ್ಲಾ ಇದಕ್ಕೆ ಏನಂತ ಕರಿತೀವಿ ನೋಡ್ರಿ, ಹೊರಗಿನ ಒಂದು ಲೈನ್ ಏನೈತ್ಲಾ ಈ ಲೈನ್. ಸೊ ಈ ಲೈನ್ಗೆ ಏನಂತ ಕರಿತೀವಿ ಅಂತಂದ್ರ ನಾವು ಔಟರ್ ಲೇಯರ್ ಅಂತ ಕರಿತೀವಿ. ಇದು ಒಂದೇದ್ದು. ಆಮೇಲೆ ಇಲ್ಲಿ ಏನೈತ್ಲಾ ಇದೇನ ಲೈನಿಂಗ್ ಕಾಣಕತ್ತೈತ್ಲಾ ಇದಕ್ಕೆ ಏನಂತ ಕರಿತೀವಿ ನಾವು ಇನ್ನರ್ ಲೇಯರ್. ಏನಂತ ಕರಿತೀವಿ? ಇನ್ನರ್ ಲೇಯರ್, ಎರಡನೇದು. ಆಮೇಲೆ ಇಲ್ಲಿ ಪಿಂಕ್ ಕಲರ್ದ ಏನ್ ಕಾಣಕತ್ಲಾ ಅದು ಒಂದು ಲೇಯರ್ ಇರ್ತೈತಿ, ಅದನ್ನ ನಾವು ಮೀಸೋ ಲೇಯರ್ ಅಂತೇವಿ. ಏನಂತೇವಿ? ಮೀಸೋ ಲೇಯರ್. ಸೊ 3 ಲೇಯರ್ ಗಳಿಂದ ಆಗಿರ್ತೈತಿ. ಸೊ ಈ 3 ಲೇಯರ್ ಗಳು ಏನಿದಾವಲ್ಲ, ಯಾವುದು ಈ 3 ಲೇಯರ್ ಗಳು ಏನಿದಾವು, ಈ 3 ಲೇಯರ್ ಗಳಿಗೆ ನಾವು ಏನಂತ ಕರಿತೀವಿ? ಕಾರ್ಡಿಯಾಕ್ ಅಂತ ಕರಿತೀವಿ. ಈ 3 ಲೇಯರ್ ಗಳಿಗೆ ಏನಂತ ಕರಿತೀವಿ? ಕಾರ್ಡಿಯಾಕ್. 3 ಲೇಯರ್ ಗಳಿಗೆ ಏನಂತ ಕರಿತೀವಿ? ಕಾರ್ಡಿಯಾಕ್ ಅಂತೇವಿ. ಸೊ ಆದ್ದರಿಂದ ಈ ಒಂದು ಹೃದಯದ ಅಧ್ಯಯನಕ್ಕೆ ಹೃದಯದ ಅಧ್ಯಯನ ಹೃದಯದ ಅಧ್ಯಯನಕ್ಕೆ ಏನಂತ ಕರಿತೀವಿ ನಾವು? ಕಾರ್ಡಿಯೋಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾರ್ಡಿಯೋಲಜಿ. ಹೃದಯದ ಅಧ್ಯಯನಕ್ಕೆ ಏನಂತ ಕರಿತೀವಿ? ಕಾರ್ಡಿಯೋಲಜಿ. ಸೊ ಈ 3 ಲೇಯರ್ಸ್ ಗಳಿಗೆ ಕಾರ್ಡಿಯಾಕ್ ಅಂತೇವಿ. ಸೊ ಹಾಗಾಗಿ ಈ ಒಂದು ಹೃದಯದ ಅಧ್ಯಯನಕ್ಕೆ ಕಾರ್ಡಿಯೋಲಜಿ ಅಂತ ನಾವು ಕರಿತಾ ಇದ್ದೇವೆ. ಓಕೆ, ಗೊತ್ತಾಯ್ತು. ಇದು 4 ವಾಲ್ವ್ಸ್ ಗಳು, ಆಮೇಲೆ 3 ಏನಿದಾವು ಲೇಯರ್ಸ್ ಗಳಿಂದ ನಮ್ಮ ಹೃದಯ ತಯಾರಾಗಿರ್ತೈತಿ. ಎಷ್ಟು ಲೇಯರ್ ಗಳಿಂದ? 3 ಲೇಯರ್ ಗಳಿಂದ. ಔಟರ್ ಲೇಯರ್, ಇನ್ನರ್ ಲೇಯರ್, ಆಮೇಲೆ ಮಿಸೋ ಲೇಯರ್ ದಿಂದ ಇದು ತಯಾರಾಗಿರ್ತೈತಿ. ಈಗ ಇಲ್ಲಿ ರಕ್ತ ಹೆಂಗ್ ಬರ್ತೈತಿ, ಹೆಂಗ್ ಹೋಗ್ತೈತಿ ಅನ್ನೋದು ಈಗಾಗಲೇ ನಿಮಗೆ ಹೇಳೀನಿ. ಸೊ ನೋಡ್ರಿ ಇಲ್ಲಿ ಏನೈತ್ಲಾ ಇದು ನಮ್ಮ ದೇಹದಿಂದ. ಏನಿದು? ನಮ್ಮ ದೇಹದಿಂದ ಯಾವ ರಕ್ತ ಬರ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರ ಅಶುದ್ಧ ರಕ್ತ ನಮ್ಮ ದೇಹದಿಂದ ರಕ್ತ ಬರ್ತೈತಿ. ಮೊದಲು ಎಲ್ಲಿಗೆ ಬರ್ತೈತಿ? ರೈಟ್ ಅಟ್ರಿಯಂಗೆ ಬರ್ತೈತಿ. ರೈಟ್ ಅಟ್ರಿಯಂ ದಿಂದ ಇಲ್ಲಿ ಒಂದು ವಾಲ್ವ್ ಐತಿ, ಟ್ರೈಕಾಸ್ಪಿಡ್ ವಾಲ್ವ್ ದಿಂದ ಇಲ್ಲಿ ಪಾಸ್ ಆಗ್ತೈತಿ. ರೈಟ್ ವೆಂಟ್ರಿಕಲ್ಸ್ ಗಳಿಗೆ ಬರ್ತೈತಿ. ರೈಟ್ ವೆಂಟ್ರಿಕಲ್ಸ್ ಏನ್ ಮಾಡ್ತಾವ? ಇದನ್ನ ಪಂಪ್ ಮಾಡಿದ ಮೇಲೆ ಈ ಸೈಡ್ ದಿಂದ ಏನಾಗ್ತೈತಿ? ರಕ್ತ ಎಲ್ಲಿಗೆ ಹೋಗ್ತೈತಿ? ಲಂಗ್ಸ್ ಗಳಿಗೆ ಹೋಗ್ತೈತಿ. ಲಂಗ್ಸ್ ಗಳಿಗೆ ಯಾವ ರಕ್ತ ಹೋಗ್ತೈತಿ? ಅಶುದ್ಧ ರಕ್ತ ಹೋಗ್ತೈತಿ. ಸೊ ಇಲ್ಲಿ ಒಂದೈತಿ, ಇದು ಕೂಡ ಎಲ್ಲಿಗೆ ಹೋಗ್ತೈತಿ? ಲಂಗ್ಸ್ ಗಳಿಗೆ. ಯಾವ ರಕ್ತ ಹೋಗ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು ಅಶುದ್ಧ ರಕ್ತ ಹೋಗ್ತೈತಿ. ಇದಾದ್ಮೇಲೆ ನಮ್ಮ ಶ್ವಾಸಕೋಶಗಳು ಏನ್ ಮಾಡ್ತಾವು? ಅದನ್ನ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನ ಸೇರಿಸಿ ಇಲ್ಲಿಂದ ಏನ್ ಮಾಡ್ತಾವು ಅಂತಂದ್ರ ಆಕ್ಸಿಜನ್ ಇರುವಂತಹ ರಕ್ತವನ್ನ ಏನ್ ಮಾಡ್ತಾವು? ಅವು ಕಳಿಸ್ತಾವ. ಆಕ್ಸಿಜನ್ ಇರುವಂತಹ ರಕ್ತವನ್ನ ಏನ್ ಮಾಡ್ತಾವು? ಕಳಿಸ್ತಾವು. ಆಕ್ಸಿಜನ್ ಇರುವಂತಹ ರಕ್ತ ಏನಾಗ್ತೈತಿ? ಇಲ್ಲಿಗೆ ಹಿಂಗ ಒಳಗಡೆ ಬರ್ತೈತಿ. ಸೊ ಇದು ಮೊಟ್ಟ ಮೊದಲು ಎಲ್ಲಿಗೆ ಬರ್ತೈತಿ ಅಂತಂದ್ರ ಇಲ್ಲಿ ಐತಿ ನೋಡ್ರಿ, ಈ ಭಾಗಕ್ಕೆ ಬರ್ತೈತಿ. ಅಂತಂದ್ರ ಇಲ್ಲೇನ್ ಹೋಲ್ ಐತಿ, ಈ ಹೋಲ್ ಲೆಫ್ಟ್ ಅಟ್ರಿಯಂ ಒಳಗ ಮೊದಲು ಬರ್ತೈತಿ. ಆಮೇಲೆ ಇಲ್ಲಿ ಬೈಕಾಸ್ಪಿಡ್ ವಾಲ್ವ್ ದಿಂದ ಆಗಿ ಲೆಫ್ಟ್ ವೆಂಟ್ರಿಕಲ್ಸ್ ಗೆ ಬರ್ತೈತಿ. ಲೆಫ್ಟ್ ವೆಂಟ್ರಿಕಲ್ಸ್ ಏನ್ ಮಾಡ್ತೈತಿ? ಅದನ್ನ ಪಂಪ್ ಮಾಡ್ತೈತಿ. ಪಂಪ್ ಮಾಡಿದ ಮೇಲೆ ಈ ಶುದ್ಧ ರಕ್ತ, ಆಕ್ಸಿಜನ್ ಇರುವಂತಹ ಶುದ್ಧ ರಕ್ತ ಏನಾಗ್ತೈತಿ? ನಮ್ಮ ಎಲ್ಲಾ ದೇಹಕ್ಕೆ ಹೋಗುತ್ತೈತಿ. ಹೌದಾ? ಇದನ್ನ ನಾ ನಿಮಗೆ ಹೆಂಗ್ ಹೇಳಿದ್ನಿ ಅಂತಂದ್ರ ಇಲ್ಲಿ ಹೇಳಿದ್ನ. ಹೌದಾ? ಹಿಂಗ ದೇಹದಿಂದ ಹಿಂಗ ಬರ್ತೈತಿ, ಹಿಂಗ ಹೋಗ್ತೈತಿ, ಆಮೇಲೆ ಮತ್ತ ಹಂಗ ಲಂಗ್ಸ್ ದಿಂದ ಹಿಂಗ್ ಬರ್ತೈತಿ, ಹಿಂಗ ಹೋಗ್ತೈತಿ. ಇದು ಈಸಿ ಸಿಂಪಲ್ ಆಗಿ ತಿಳಿಯಾಕ್ ನಿಮಗೆ ಹೇಳಿದ್ದೆ. ಬಟ್ ಈಗ ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ಬಹುದು, ದೇಹದಿಂದ
ಅಶುದ್ಧ ರಕ್ತ ಬರ್ತೈತಿ, ಇಲ್ಲಿಂದ ನಮ್ಮ ಲಂಗ್ಸ್ ಗಳಿಗೆ ಹೋಗ್ತೈತಿ, ಲಂಗ್ಸ್ ಫಿಲ್ಟರ್ ಮಾಡಿ ಮತ್ ಅದನ್ನ ಕಳಿಸ್ತೈತಿ, ಹಿಂಗ ಬರ್ತೈತಿ ರಕ್ತ. ಮತ್ ಹಿಂಗಾಗಿ ಈ ಅವೋಟಗಳ ಮೂಲಕ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಹೋಗ್ತೈತಿ. ಓಕೆ, ಸೊ ಇದು ಏನು ಅಂತಂದ್ರ ರಕ್ತ ಯಾವ ರೀತಿ ಬರ್ತೈತಿ, ಆಮೇಲೆ ವಾಲ್ಸ್ ಗಳು ಯಾವ್ಯಾವ ಇದಾವು ಅಂತ ಹೇಳಿ ನಾವು ನೋಡಿದ್ವಿ. ಈಗ ಇಲ್ಲಿ ಈ ಒಂದು ಏನ್ ನಮ್ಮ ಹೃದಯ ಐತಿ, ಹೃದಯದೊಳಗ ಕೆಲವೊಂದಿಷ್ಟು ಏನಿರ್ತಾವು ಅಂತಂದ್ರ ಕೆಲವೊಂದಿಷ್ಟು ನಾಳಗಳಿರ್ತಾವ. ಏನಿರ್ತಾವ್ರಿ? ಸೊ ಇಲ್ಲೇ ಐತಿ, ಇದನ್ನ ತೆಗಿತಂತ. ಸೊ ಕೆಲವೊಂದಿಷ್ಟು ಏನಿರ್ತಾವು ಅಂತಂದ್ರ ರಕ್ತದ ನಾಳಗಳಿರ್ತಾವು. ಹೌದಾ? ಇಲ್ಲಿ ರಕ್ತದ ನಾಳಗಳು ಕಾಣಕತ್ತಾವು ನಮ್ಮ ಹೃದಯದೊಳಗ. ಈ ರಕ್ತದ ನಾಳಗಳಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂತಂದ್ರ ಕೊರೋನರಿ ಸೈನಸ್ ಅಂತೇವಿ. ಏನಂತ ಹೇಳಿ ಕರಿತೀವಿ? ಕೊರೋನರಿ ಸೈನಸ್. ಏನಂತ ಹೇಳಿ ಕರಿತೀವಿ ಇವುಗಳಿಗೆ? ಕೊರೋನರಿ ಸೈನಸ್ ಅಂತ ಹೇಳಿ ಕರಿತೀವಿ. ಹೌದಾ? ಈ ಕೊರೋನರಿ ಸೈನಸ್ ಗಳು ಏನಿದಾವಲ್ಲ, ಈ ಕೊರೋನರಿ ಸೈನಸ್ ಗಳು ಏನ್ ಮಾಡ್ತಾವು ಅಂತಂದ್ರ ನಮ್ಮ ಹೃದಯಕ್ಕೆ ರಕ್ತವನ್ನ ಏನ್ ಮಾಡ್ತಾವು? ಕೊಡ್ತಾವು. ನಮ್ಮ ಹೃದಯಕ್ಕೆ ರಕ್ತವನ್ನ ಕೊಡ್ತಾವು ಅವು. ಹೌದಾ? ನಮ್ಮ ಹೃದಯಕ್ಕೂ ಕೂಡ ಆಕ್ಸಿಜನ್ ಬೇಕು, ರಕ್ತದೊಳಗ ಆಕ್ಸಿಜನ್ ಇರ್ತೈತಿ. ಸೊ ಯಾವಾಗ ಕೊರೋನರಿ ಸೈನಸ್ ಗಳು ಏನಿರ್ತಾವಲ್ಲ, ಸಣ್ಣ ಸಣ್ಣ ಇರುವಂತಹ ಇವು ನರಗಳು, ನಾಳಗಳು, ಇವುಗಳು ಏನಾಗ್ತಾವು ಅಂತಂದ್ರ ಬ್ಲಾಕ್ ಆಗಕ್ ಸ್ಟಾರ್ಟ್ ಆಗ್ತಾವ. ಬ್ಲಾಕ್ ಯಾಕೆ ಆಗ್ತಾವು ಅಂತಂದ್ರ ನಮ್ಮ ಶರೀರದಲ್ಲಿ ಫ್ಯಾಟ್ ಅತಿ ಹೆಚ್ಚಾಗಿ ಆಯ್ತು ಅಂತಂದ್ರ ನಮ್ಮ ನಾಳಗಳಲ್ಲಿ ಏನಾಗ್ತೈತಿ? ಫ್ಯಾಟ್ ಹೋಗಿ ಕುಂಡ್ರಾಕ್ ಸ್ಟಾರ್ಟ್ ಆಗ್ತೈತಿ. ಫ್ಯಾಟ್ ಹೋಗಿ ಕುಂತು ಏನಾಗ್ತೈತಿ ಅಂತಂದ್ರ ಇವು ಬ್ಲಾಕ್ ಆಗ್ಬಿಡ್ತಾವು. ಬ್ಲಾಕ್ ಆದ್ಮೇಲೆ ಏನಾಗ್ತೈತಿ ಅಂತಂದ್ರ ನಮ್ಮ ಹೃದಯಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಅಷ್ಟು ರಕ್ತ ಅಥವಾ ಆಕ್ಸಿಜನ್ ನಮ್ಮ ಹೃದಯಕ್ಕೆ ಸಿಗಂಗಿಲ್ಲ. ಅದು ಸಿಗ್ಲಿಲ್ಲ ಅಂತಂದ್ರ ಅವಾಗನ ಏನಾಗ್ತೈತಿ ಅಂತಂದ್ರ ಕಾರ್ಡಿಯಾಕ್ ಅಟ್ಯಾಕ್ ಆಗ್ತೈತಿ. ಕಾರ್ಡಿಯಾಕ್ ಅಟ್ಯಾಕ್ ಆಗ್ತೈತಿ. ಇದನ್ನ ನಾವು ಏನಂತ ಹೇಳಿ ಕರಿತೇವಿ? ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕರಿತೇವಿ. ಹೌದಾ? ಗೊತ್ತಾಯ್ತು ಹಾರ್ಟ್ ಅಟ್ಯಾಕ್ ಹೆಂಗ ಆಗ್ತೈತಿ? ನಮ್ಮ ಏನು ಕೊರೋನರಿ ಸೈನಸ್ ಗಳಿದಾವು ಅವುಗಳಲ್ಲಿ ಏನ್ ತುಂಬ್ಕೋತೈತಿ? ಫ್ಯಾಟ್ ಇರುವಂತದ್ದು ತುಂಬ್ಕೋತೈತಿ. ಫ್ಯಾಟ್ ಇರುವಂತದ್ದು ಸೇರ್ಕೋತೈತಿ. ಫ್ಯಾಟ್ ಸೇರ್ಕೊಂಡ ಮೇಲೆ ಏನಾಗ್ತೈತಿ? ನಮ್ಮ ಹೃದಯಕ್ಕೆ ಎಷ್ಟು ಆಕ್ಸಿಜನ್ ಬೇಕು, ಎಷ್ಟು ರಕ್ತ ಬೇಕು ಅಷ್ಟು ನಮ್ಗ ಹೃದಯಕ್ಕೆ ತಲುಪಲಿಲ್ಲ ಅಂತಂದ್ರ ಅದು ಏನಾಗ್ಬಿಡ್ತೈತಿ? ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಹಾರ್ಟ್ ಕೆಲಸ ಮಾಡೋದು ಬಂದ್ ಮಾಡ್ತೈತಿ. ಸೊ ಅದಕ್ಕ ನಾವ್ ಏನಂತ ಕರಿತೇವಿ? ಕಾರ್ಡಿಯಾಕ್ ಅಟ್ಯಾಕ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಸೊ ಈಗ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರ ಏನ್ ಮಾಡ್ತಾರು? ಮೊಟ್ಟ ಮೊದಲಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರ ನಿಮ್ಗೆ ಹೆಂಗ್ ಗೊತ್ತಾಗ್ತೈತಿಪ್ಪ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತೇಳಿ? ಬಹಳಷ್ಟು ಜನರಿಗೆ ಏನಾಗ್ತೈತಿ ಅಂತಂದ್ರ ಹೃದಯದೊಳಗ ಈ ಎದೆಯ ಭಾಗದೊಳಗ ನೋಸಾಕತ್ತಿತ್ತು ಅಂತಂದ್ರ ಯಪ್ಪಾ ಹಾರ್ಟ್ ಅಟ್ಯಾಕ್ ಆಗಾಕತೈತಿ ಅನ್ನೋ ಅಂತ ಹಿಂಗ್ ಹಿಡ್ಕೊಂಡ್ ಕುಂತಿರ್ತಾರೆ. ಬಟ್ ರಿಸ್ಕ್ ತಗೊಳ್ಳೋದು ಬೇಡ. ನಾ ಹಿಂಗ್ ಹೇಳಾಕತ್ತೀನಿ ಅಂತಂದ್ರ ಏನಾಗ್ತೈತಿ ಅಂತಂದ್ರ ನೋಡ್ರಿ, ಹಾರ್ಟ್ ಅಟ್ಯಾಕ್ ದ ಮುಖ್ಯ ಲಕ್ಷಣಗಳು ಏನು ಅಂತಂದ್ರ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಎದೆಯಲ್ಲಿ ಝನ್ ಅಥವಾ ಏನಾದ್ರೂ ನೋಸಿತ್ತು ಅಂತಂದ್ರ ಆ ಟೈಮ್ದೊಳಗೆ ನಿಮಗ್ ಏನಾಗ್ತೈತಿ ಅಂತಂದ್ರ ಚಕ್ರ ಬರ್ತೈತಿ. ಆಮೇಲೆ ನಿಮ್ಗ ಎಲ್ಲಾ ಮೈ ತುಂಬಾ ಎಲ್ಲಾ ಏನಾಗ್ತೈತಿ? ಬೆವರು ಬಿಡ್ತೈತಿ. ನಿಮ್ ಮೈ ಎಲ್ಲಾ ಏನಾಗ್ಬಿಡ್ತೈತಿ? ಹಸಿ ಹಸಿ ಆಗ್ತೈತಿ. ಹೃದಯದಲ್ಲಿ ನೋಸಿದ ಮೇಲೆ ಮೈ ಎಲ್ಲಾ ಹಸಿ ಹಸಿ ಆಗ್ತೈತಿ. ಸೊ ಹಂಗ ಆಯ್ತು ಅಂತಂದ್ರ ತಿಳ್ಕೋಬೇಕು ಫಸ್ಟ್ ಅಟ್ಯಾಕ್ ಆಯ್ತು ಅಂತ ತಿಳ್ಕೊಬೇಕು. ಪಟ್ನ ಹೋಗಿ ಏನ್ ಮಾಡ್ಬೇಕು? ದವಾಖಾನಿಗೆ ತೋರಿಸ್ಬೇಕು. ಓಕೆ, ಸೊ ಹೃದಯದ ಸ್ಪೆಷಲಿಸ್ಟ್ ಇರುವಂತಹ ಡಾಕ್ಟರ್ ಗಳಿಗೆ ನೀವು ತೋರಿಸ್ತೀರಿ. ಸೊ ಅಲ್ಲಿ ಹೋದ ತಕ್ಷಣವೇ ಹಾರ್ಟ್ ಅಟ್ಯಾಕ್ ಆಗಿದ್ದು ನಿಮಗ್ ಗೊತ್ತಾದ್ಮೇಲೆ ಅವ್ರು ಏನ್ ಮಾಡ್ತಾರು ಅಂತಂದ್ರ ECG ಮಾಡ್ತಾರ ನಿಮಗ. ECG ಅಂತಂದ್ರೆ ಏನು? ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ ಯಾವ ರೀತಿ ಇರ್ತೈತಿ? ಇದು ನೋಡ್ರಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ ಚಿತ್ರ ಈ ರೀತಿ ಇರ್ತೈತಿ. ಇದು ಏನು ಅಂತಂದ್ರ ಒಂದು ಗ್ರಾಫ್. ಇದು ಏನಿದು? ಒಂದು ಗ್ರಾಫ್. ಇದು ECG ಯ ಒಂದು ಗ್ರಾಫ್ ಇದು. ಸೊ ಇದರಲ್ಲಿ ಏನಿರ್ತೈತಿ ಅಂತಂದ್ರೆ ಇದನ್ನ
ಆರ್ ಎಸ್ ಟಿ ದಿಂದ ಗುರುತಿಸ್ತಾರೆ. PQRST ದಿಂದ ಇದನ್ನ ಏನ್ ಮಾಡ್ತಾರೋ ಗುರುತಿಸ್ತಾರೆ. ಇದು ಗ್ರಾಫ್ ಈ ರೀತಿ ಚಿತ್ರ ಬರ್ತೈತಿ. ಸೊ ಇಲ್ಲಿ ಏನೇನ್ ಹೇಳ್ತೈತಿ ಅಂತಂದ್ರ ಪಿ ಅನ್ನುವಂಥದ್ದು ಏನ್ ಹೇಳ್ತೈತಿ, ಒಳಗೆ ಹೋಗುವ ರಕ್ತದ ಬಗ್ಗೆ ಹೇಳ್ತೈತಿ. ಅದು ಯಾವ್ದ್ರ ಬಗ್ಗೆ ಹೇಳ್ತೈತಿ, ಹೃದಯದ ಒಳಗ ರಕ್ತ ಹೆಂಗ್ ಹೊಂಟೈತಿ, ಕರೆಕ್ಟ್ ಆಗಿ ಹೊಂಟೈತಿ ಇಲ್ಲೋ ಅನ್ನೋದನ್ನ ಗ್ರಾಫ್ ಹೇಳೋದು ಪಿ. ಇದಾದ್ಮೇಲೆ QRS ಅಂತ ಇದೆ. ಇದನ್ನ ನಾವು QRS ಕಾಂಪ್ಲೆಕ್ಸ್ ಅಂತ ಏನು ಕೂಡ ಕರಿತೇವಿ. ಇದು ಏನ್ ಮಾಡ್ತೈತಿ ಅಂತಂದ್ರ ಹೃದಯದ ಒಳಗಿನ ಚಟುವಟಿಕೆಗಳ ಬಗ್ಗೆ ಹೇಳ್ತೈತಿ. ಎದ್ರ ಬಗ್ಗೆ, ಹೃದಯದ ಒಳಗೆ ಕರೆಕ್ಟ್ ಆಗಿ ಕೆಲಸ ನಡೆದೈತೋ ಇಲ್ಲೋ ಹೇಳೋದು ಯಾವುದು, QRS ಅನ್ನುವಂಥದ್ದು ಹೇಳ್ತೈತಿ. ಇದಾದ್ಮೇಲೆ ಟಿ ಏನ್ ಹೇಳ್ತೈತಿ, ಟಿ ರಕ್ತ ಹೊರಗೆ ಹೋಗುವ ಬಗ್ಗೆ ಯಾರು ಹೇಳ್ತಾರ, ಟಿ ಹೇಳ್ತೈತಿ. ಸೊ ಈ ರೀತಿ ECG ಇರ್ತಕ್ಕಂಥದ್ದು ಮಾಡಿಸ್ತಾರೆ. ನೋಡ್ರಿ, ಗ್ರಾಫ್ ECG ಮಾಡಿಸಿದ ಮೇಲೆ ಇದು ಹೆಂಗ ಚಿತ್ರ ಐತ್ಲಾ, ಹಿಂಗ ಚಿತ್ರಗಳು ಬೀಳ್ಬೇಕು ಮುಂದೆಲ್ಲ. ಈ ಒಂದ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಈ ಉದಾಹರಣೆಗೆ ನೋಡ್ರಿ, ಈ ರೀತಿ ಚಿತ್ರ ಬೀಳ್ಬೇಕಾ, ಇದು ಒಂದು ಚಿತ್ರ. ಈಗ ಇಲ್ಲಿ ಮುಂದಿನ ಚಿತ್ರ ಇರುವಂತದ್ದು, ಇದು ದೊಡ್ಡದಾಯ್ತು, ಆಮೇಲೆ ಇದು ಚಿಕ್ಕದಾಯ್ತು, ಇದು ದೊಡ್ಡದಾಯ್ತು, ಆಮೇಲೆ ಹಿಂಗ ಏನಾರ ಬೀಳಾಕತ್ತಿತ್ತು ಅಂತಂದ್ರ ನೋಡ್ರಿ, ಇದೆಲ್ಲ ಒಂದ ಸೈಜ್ ಒಳಗ ಚಿತ್ರ ಇಲ್ಲಿದೆ ಗ್ರಾಫ್, ಹೌದಾ, ಒಂದ ಸೈಜ್ ಒಳಗ ಚಿತ್ರ ಗ್ರಾಫ್ ಇಲ್ಲ. ಸೊ ಹಿಂಗ ಏನಾರ ಆಗಾಕತ್ತಿತ್ತು ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, ಏನಾರ ಪ್ರಾಬ್ಲಮ್ ಐತಿ, ಹೃದಯದೊಳಗ ಸರಿಯಾಗಿ ರಕ್ತ ಹೊಂಟಿಲ್ಲ, ಒಳಗಿನ ಚಟುವಟಿಕೆ ಸರಿಯಾಗಿ ನಡೆದಿಲ್ಲ, ಹೃದಯದಿಂದ ರಕ್ತ ಹೊರಗಿನೂ ಕೂಡ ಸರಿಯಾಗಿ ಹೋಗಾನಿಲ್ಲ ಅನ್ನುವಂಥದ್ದು ಗೊತ್ತಾಗ್ತೈತಿ. ಸೊ ಇದು ECG ಮಾಡುವಾಗ ನಿಮ್ಗೆ ಏನ್ ಮಾಡ್ತಾರೋ ಅಂತಂದ್ರ 12 ಲೀಡ್ಸ್ ಗಳನ್ನ ನಿಮ್ ಶರೀರದೊಳಗ ಕುಣಿಸಿರ್ತಾರ. 12 ಈ ರೀತಿ ₹1 ಕಾಯಿನ್ ಹೆಂಗಿರ್ತಾವ, ಇಲ್ಲಿ ಕಾಲಿಗೆ ಅದು ಎಲ್ಲಾ ಹಚ್ಚಿ ಏನ್ ಮಾಡ್ತಾರೋ ಅಂತಂದ್ರ ನಿಮ್ದು ECG ಅನ್ನ ಚೆಕ್ ಮಾಡ್ತಾರೆ. ಓಕೆನಾ. ಸೊ 40 ವರ್ಷ ಆದ್ಮೇಲೆ ಒಂದ್ಸಲ ECG ಮಾಡ್ಸಬೇಕು ಎಲ್ಲಾರು, ಅಂತಂದ್ರ ಅವಾಗ ಒಂದ್ ಸ್ವಲ್ಪ ಬಹಳಷ್ಟು ರೋಗಗಳು ಬರುವಂತ ಚಾನ್ಸಸ್ ಇರ್ತವೆ. ಸೊ ECG ಗೊತ್ತಾಯ್ತದು. ನೋಡ್ರಿ, ECG ಒಳಗೆ ಏನಾದ್ರು ಫಾಲ್ಟ್ ಬಂತು ಅಂತಂದ್ರ ಅವಾಗ ಏನ್ ಮಾಡ್ತಾರು ಅಂತಂದ್ರ ನಿಮ್ಗ ಟ್ರೇಡ್ಮಿಲ್ ಟೆಸ್ಟ್ ಹೇಳ್ತಾರ. ಟ್ರೇಡ್ಮಿಲ್ ಟೆಸ್ಟ್ ಏನ್ ಹೇಳ್ತಾರು, ಟ್ರೇಡ್ಮಿಲ್ ಟೆಸ್ಟ್ ಅನ್ನ ಹೇಳ್ತಾರ. ಟ್ರೇಡ್ಮಿಲ್ ಟೆಸ್ಟ್ ಏನಿರ್ತೈತಿ, ಇದು ಒಂಥರದ ವಾಕಿಂಗ್ ರನ್ನಿಂಗ್ ಟ್ರ್ಯಾಕ್ ನೋಡಿರಿ, ಮನ್ಯಾಗ ರನ್ನಿಂಗ್ ಮಷಿನ್ ಇರ್ತೈತ್ಲಾ, ಸೊ ಆ ರೀತಿ ಇರ್ತೈತಿ. ಅದ್ರ ಮೇಲೆ ನಿಮ್ಗೆ ಓಡಿಸ್ತಾರು, ನಡೆಸ್ತಾರು. ಸೊ ಅಲ್ಲಿ ನಿಮಗ್ ಚೆಕ್ ಮಾಡ್ತಾರು. ಸೊ ಯಾವ ರೀತಿ ಗ್ರಾಫ್ ಬೀಳ್ತೈತಿ ಅಲ್ಲಿ ಕೂಡ ನೋಡ್ತಾರ. ಅದನ್ನ ಟ್ರೇಡ್ಮಿಲ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಈ ECG ಒಳಗೆ ಏನಿರ್ತೈತಿ, ನಿಮ್ಗೆ ಹಿಂಗ್ ಮಲಗಿಸಿರ್ತಾರು, ಆ ಲೇಡ್ಸ್ ಗಳನ್ನ 12 ಹಿಂಗ್ ಹಚ್ತಾರು, ಚೆಕ್ ಮಾಡ್ತಾರ ಅಷ್ಟ. ಬಟ್ ಅಲ್ಲಿ ರನ್ನಿಂಗ್ ಮಾಡ್ಬೇಕು, ರನ್ನಿಂಗ್ ಮಾಡಿದ್ಮ್ಯಾಗ ಹೃದಯದ ಬಡಿತ ಹೆಚ್ಚು ಆಗ್ತೈತಿ. ಸೊ ಅವಾಗ ಏನಾಗ್ತೈತಿ ಅಂತಂದ್ರ ಕರೆಕ್ಟ್ ಆಗಿ ಬರಾಕತೈತೋ ಇಲ್ಲೋ ಏನು ಅನ್ನೋದನ್ನ ಟ್ರೇಡ್ಮಿಲ್ ಟೆಸ್ಟ್ ನೋಡ್ತಾರ. ಈ ಟ್ರೇಡ್ಮಿಲ್ ಟೆಸ್ಟ್ ಒಳಗೂ ಕೂಡ ಏನಾರ ಆಯ್ತು ಅಂತಂದ್ರ, ಫಾಲ್ಟ್ ಬಂತು ಅಂತಂದ್ರ ಅವಾಗ ಏನ್ ಮಾಡ್ತಾರು ಅಂತಂದ್ರ ನಿಮಗ ಬೈಪಾಸ್ ಸರ್ಜರಿ ಮಾಡ್ಬೇಕ್ರಿ ಅಂತ ಹೇಳ್ತಾರ. ಏನ್ ಹೇಳ್ತಾರು, ಬೈಪಾಸ್ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರ. ಸೊ ಈಗ ಬೈಪಾಸ್ ಸರ್ಜರಿ ಮಾಡ್ಬೇಕಾಗಿತ್ತು ಅಂತಂದ್ರ ಮೊದಲು ಏನ್ ಮಾಡ್ತಾರು ಅಂತಂದ್ರ ನಿಮ್ಮ ಹೃದಯವನ್ನ ಸಪರೇಟ್ ಮಾಡ್ತಾರು ನಿಮ್ಮ ದೇಹದಿಂದ. ಬೈಪಾಸ್ ಸರ್ಜರಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತಾರು, ಹೃದಯದಿಂದ ಬಾಡಿದಿಂದ ಏನ್ ಮಾಡ್ತಾರ ಹೇಳ್ರಿ, ನಿಮ್ಮ ಹೃದಯವನ್ನ ಸಪರೇಟ್ ಆಗಿ ಮಾಡ್ತಾರ. ಸೊ ಇಲ್ಲಿ ಬೈಪಾಸ್ ಸರ್ಜರಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಏನೆಲ್ಲಾ ಇವ್ ಇರ್ತಾವಲ್ಲ, ಏನೆಲ್ಲಾ ನಾಳಗಳು ಇರ್ತಾವು, ಆ ಎಲ್ಲಾ ನಾಳಗಳನ್ನ ಏನ್ ಮಾಡ್ತಾರ ಹೇಳ್ರಿ, ಇಲ್ಲಿ ಕಟ್ ಮಾಡ್ತಾರ. ಸೊ ಎಲ್ಲಾ ನಾಳಗಳನ್ನ ಏನ್ ಮಾಡ್ತಾರು, ಇಲ್ಲಿ ಈ ಎಲ್ಲಾ ನಾಳಗಳನ್ನ ಏನ್ ಮಾಡ್ತಾರ, ಕಟ್ ಮಾಡ್ತಾರ. ಎಲ್ಲೆಲ್ಲಿ ನಾಳಗಳು ಇರ್ತಾವು ಆ ಎಲ್ಲಾ ನಾಳಗಳನ್ನ ಏನ್ ಮಾಡ್ತಾರು, ಇಲ್ಲಿ ಕಟ್ ಮಾಡ್ತಾರ. ಸೊ ಕಟ್ ಮಾಡಿ ಈ ಎಲ್ಲಾ ನಮ್ಮ ರಕ್ತದ ನಾಳಗಳು ಏನಿರ್ತಾವು ಆ ಎಲ್ಲಾ ರಕ್ತದ ನಾಳಗಳನ್ನ ಒಂದು ಮಷೀನ್ಗೆ ಏನ್ ಮಾಡ್ತಾರು ಅಂತಂದ್ರ ಅಟ್ಯಾಚ್ ಮಾಡ್ತಾರ. ಅಂದ್ರ ರಕ್ತ ಜೀವಂತ ಇರ್ಬೇಕು ಇಲ್ಲೋ ನೀವ, ಹೌದಾ. ಸೊ ಆ ಎಲ್ಲಾ ನಾಳಗಳನ್ನ ಏನ್ ಮಾಡ್ತಾರು, ಒಂದು ಮಷೀನಿಗೆ ಏನ್ ಮಾಡ್ತಾರು, ಜೋಡಿಸ್ತಾರ. ಇದನ್ನೆಲ್ಲಾ ಹಿಂಗ್ ಕಟ್ ಮಾಡಿ ತೆಗಿತಾರ. ಎಲ್ಲಾ ರಕ್ತದ ನಾಳಗಳನ್ನ ಏನ್ ಮಾಡ್ತಾರು, ಹೃದಯಕ್ಕಿರುವಂತಹ ಎಲ್ಲಾ ರಕ್ತದ ನಾಳಗಳು
ಕಟ್ ಮಾಡಿ ತೆಗಿತಾರೆ. ಸೊ ನೋಡ್ರಿ ಇಲ್ಲೆಲ್ಲಾ ನಾಳೆಗಳಿದಾವ, ಇದನ್ನೆಲ್ಲ ಹಿಂಗ ಕಟ್ ಮಾಡ್ತಾರೆ, ಎಲ್ಲಾ ಕಟ್ ಮಾಡ್ತಾರ. ಇಲ್ಲ ಆಪರೇಷನ್ ಮಾಡ್ಬೇಕಾಗಿತ್ತಂದ್ರ ಎಲ್ಲಾ ಕಟ್ ಮಾಡಿ ಇದನ್ನ ಸಪರೇಟ್ ಆಗಿ ತಕೋತಾರ. ಇಲ್ಲಿ ಕಟ್ ಆಗಿರುವಂತಹ ಏನು ನಮ್ಮ ದೇಹದ ನಾಳಗಳು ಇರ್ತಾವು ಅದನ್ನ ಏನ್ ಮಾಡ್ತಾರ, ಒಂದು ಮಷೀನಿಗೆ ಏನ್ ಮಾಡ್ತಾರ ಅವ್ರ ಜೋಡಣೆಯನ್ನ ಮಾಡ್ತಾರ. ಸೊ ಅದನ್ನ ಏನಂತ ಹೇಳಿ ಕರಿತೀವಿ ಅಂತಂದ್ರ ನಾವು ಪಲ್ಮುನರಿ ಬೈಪಾಸ್ ಮಷೀನ್ ಅಂತ ಹೇಳಿ ಕರಿತೀವಿ. ಯಾವುದು? ಪಲ್ಮುನರಿ ಬೈಪಾಸ್ ಮಷೀನ್ ಅಂತ ಹೇಳಿ ಕರಿತೀವಿ. ಸೊ ಈ ಪಲ್ಮುನರಿ ಬೈಪಾಸ್ ಮಷೀನ್ ಏನಿರ್ತೈತಿ, ನಮ್ಮ ಹೃದಯ ಮಾಡುವಂತಹ ಕೆಲಸ ಅದು ಮಾಡ್ತೈತಿ. ಏನ್ ಮಾಡ್ತೈತಿ? ಅದು ರಕ್ತವನ್ನ ತಗೋತೈತಿ, ಅದ್ರೊಳಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಕೊಂಡು ಆಕ್ಸಿಜನ್ ಸೇರಿಸಿ ಮತ್ ಕಳಿಸ್ತಿರ್ತೈತಿ ದೇಹಕ್ಕೆ. ಸೊ ಇದ್ರದ್ದು ಕೆಲಸ ಅಲ್ಲಿವರೆಗೆ ಯಾರು ಮಾಡ್ತಾರೋ ಈ ಮಷೀನ್ ಇರುವಂತದ್ದು ಮಾಡ್ತಿರ್ತೈತಿ. ಹೌದಾ? ಈ ಮಷೀನ್ ಏನ್ ಮಾಡ್ತೈತಿ? ಅಲ್ಲಿವರೆಗೆ ಕೆಲಸ ಇರುವಂತದ್ದು ನಮ್ದು ಮಾಡ್ತಿರ್ತೈತಿ. ಪಲ್ಮುನರಿ ಬೈಪಾಸ್ ಅಂದ್ರೆ ಗೊತ್ತಾಗ್ತಲ್ಲ, ಈಗ ಬಸ್ನಾಗ ಅದು ಹೋಗುವಾಗ ಬೈಪಾಸ್ ಅಂತಾರಲ್ಲ, ಬೈಪಾಸ್ ಹೋಗೋದೈತಿ. ಬೈಪಾಸ್ ಅಂದ್ರೆ ಏನು ಅಂತಂದ್ರ ಅದನ್ನ ಇಗ್ನೋರ್ ಮಾಡಿ ಹೋಗೋದು. ಬೈಪಾಸ್ ಅಂದ್ರೆ ಏನು? ಇಗ್ನೋರ್ ಮಾಡಿ ಹೋಗೋದಕ್ಕನ ಏನಂತೇವ್ ನಾವ ಬೈಪಾಸ್ ಅಂತೇವಿ. ಈಗ ಯಾರು ಒಬ್ರ ಹೋಗ್ತಿರ್ತಾರಪ್ಪ, ನಮಗ ಮೊದಲ್ ಇಷ್ಟ ಇರ್ತಾರೋ, ಈಗ ಇಷ್ಟ ಇರಂಗಿಲ್ಲ ಅವ್ರ. ಸೊ ಅವ್ರು ಹೋಗ್ತಿರ್ತಾರೋ ಅವಾಗ ಅದ್ ಆಕ್ಚುಲಿ ಹುಡುಗಿಯರ್ ಮಾಡ್ತಾರ ಹಂಗಿಲ್ಲ. ನಮಗ ಮೊದಲ್ ಇಷ್ಟ ಇರ್ತಾರೋ, ಈಗ ಇಷ್ಟ ಇರಂಗಿಲ್ಲ, ಹಿಂಗ್ ಹೋಗ್ತಿರ್ತಾರೋ, ಅವ್ರನ್ನ ನೋಡಲ್ದಂಗ ಈ ಸೈಡ್ ದಿಂದ ಹಿಂಗ ಹೋಗೋದು ಬೈಪಾಸ್ ಮಾಡ್ರ ಅವ್ರ. ಏನ್ ಮಾಡ್ರು? ಬೈಪಾಸ್. ಅವ್ರನ್ನ ಇಗ್ನೋರ್ ಮಾಡಿ ಹಂಗ ಹೋಗೋದಪ್ಪ. ಅವ್ರ ಹಂಗ ಹೋಗತಾರೋ ಆ ದಾರಿಯಿಂದ ನಾವ್ ಆ ದಾರಿ ಬಿಡೋದ, ಈ ದಾರಿಯಿಂದ ಅಚ್ಚಿ ಕಡೆ ಹಿಂಗ್ ಹೋಗೋದಾ, ಇದನ್ನ ಬೈಪಾಸ್ ಅಂತ ಹೇಳಿ ಕರಿತೀನಿ. ಸೊ ಈ ಪಲ್ಮುನರಿ ಬೈಪಾಸ್ ಮಷಿನ್ ಏನ್ ಮಾಡ್ತೈತಿ? ಕುಂಡಿಸ್ತಾರು, ಆಮೇಲೆ ಎಲ್ಲಾ ಆಪರೇಷನ್ ಅದು ಮಾಡ್ತಾರೆ. ಆಪರೇಷನ್ ಅದು ಎಲ್ಲಾ ಆದ್ಮೇಲೆ ಏನ್ ಮಾಡ್ತಾರು ಅಂತಂದ್ರ, ಆಪರೇಷನ್ ಅದು ಎಲ್ಲಾ ಆದ್ಮೇಲೆ ಏನ್ ಮಾಡ್ತಾರ್ರಿ? ಒಂದ ನಿಮಿಷ, ಇನ್ನೊಂದು ಫೋಟೋ ಹಾಕ್ತೇನೆ ನೋಡ್ರಿ. ಎಲ್ಲಾ ಏನ್ ಮಾಡ್ತಾರ ಹೇಳ್ರಿ? ಸೊ ಈಗ ಇಲ್ಲಿ ಏನ್ ಮಾಡ್ತಾರು ಅಂತಂದ್ರ, ಬೈಪಾಸ್ ಮಷೀನ್ ಒಳಗ್ ಹಾಕಿರ್ತಾರ, ಇದನ್ನೆಲ್ಲಾ ಕಟ್ ಮಾಡಿ ಆಮೇಲೆ ಏನ್ ಮಾಡ್ತಾರು ಅಂತಂದ್ರೆ ಎಲ್ಲಾ ಆಪರೇಷನ್ ಸಕ್ಸೆಸ್ ಆಗ್ತೈತಿ. ಆಪರೇಷನ್ ಸಕ್ಸೆಸ್ ಆದ್ಮೇಲೆ ಏನಾಗ್ತೈತಿ? ಈಗ ಹೃದಯವನ್ನ ಸ್ಟಾರ್ಟ್ ಮಾಡ್ಬೇಕಲ್ಲ, ಇದನ್ನ ಈಗ ಬಂದ್ ಬಿದ್ದೈತಿದ, ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತಾರು ಅಂತಂದ್ರ, ಸ್ಟಾರ್ಟ್ ಮಾಡುವಾಗ ಮೊದಲು ಏನ್ ಮಾಡ್ತಾರು ಅಂತಂದ್ರ ಎಲ್ಲ ಕಟ್ ಮಾಡಿರುವಂತ ನಾಳುಗಳನ್ನ ಏನ್ ಮಾಡ್ತಾರ, ಹಿಂಗ ತಂದ್ ಎಲ್ಲಾ ಏನ್ ಮಾಡ್ತಾರು, ಇವು ಯಾವ್ಯಾವ ಇದ್ದು ಅವುಗಳಿಗೆನ ಏನ್ ಮಾಡ್ತಾರು, ಎಲ್ಲಾ ತಂದ್ ಹಿಂಗ ಜೋಡಿಸ್ತಾರ, ಎಲ್ಲವುಗಳನ್ನ ಜೋಡಿಸ್ತಾರ. ಈ ಜೋಡಿಸುವಾಗ ಇಲ್ಲಿ ನಡುವೆ ಏನ್ ಮಾಡ್ತಾರು ಅಂತಂದ್ರ ಒಂದು ಸ್ಪ್ರಿಂಗ್ ಅನ್ನ ಹಾಕ್ತಾರ. ಇಲ್ಲಿ ಎರಡುಗಳ ನಡುವೆ ಏನ್ ಮಾಡ್ತಾರು? ಸ್ಪ್ರಿಂಗ್ ಅನ್ನ ಹಾಕ್ತಾರ. ಏನ್ ಹಾಕ್ತಾರು? ನಡುವೆ ಏನ್ ಮಾಡ್ತಾರು? ಒಂದು ಸ್ಪ್ರಿಂಗ್ ಅನ್ನ ಹಾಕ್ತಾರ. ಅದಕ್ಕ ಏನಂತ ಹೇಳಿ ಕರಿತೀವಿ ನಾವು? ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಸ್ಟೆಂಟ್ ಹಾಕ್ಯಾರ ಅಂತಾರಲ್ಲ ಅದಾದ. ಇಲ್ಲಿ ನೋಡ್ರಿ ಐತಿ, ಸ್ಟೆಂಟ್ ಐತಿ ನೋಡ್ರಿ. ಸೊ ಇಲ್ಲಿ ಬ್ಲಾಕೇಜ್ ಆದಾಗನು ಕೂಡ ನಮ್ಮ ನಾಳಗಳು ಹಿಂಗ ಒಂದಕ್ಕೊಂದ್ ಹಿಂಗ ಹತ್ಕೋತಾವಲ್ಲ, ಚಿಪ್ ಆಗಿರ್ತಾವಲ್ಲ ನೋಡ್ರಿ. ನೀರಿನ ಪೈಪ್ ಇರ್ತೈತಲ್ಲ, ಪ್ಲಾಸ್ಟಿಕ್ ಪೈಪ್ ಸಣ್ಣದು, ಅದು ನೀರ್ ಹೋಗುವಾಗ ಏನಾಗಿರ್ತೈತಿ? ಹಿಂಗ ದಪ್ಪಗೂ ಉಬ್ಕೊಂಡಿರ್ತೈತಿ. ನೀರ್ ಹೋಗೋದು ಬಂದ್ ಆಯ್ತು, ಅದ್ರೊಳಗೆ ಏರ್ ಹಿಡಿತು ಅಂತಂದ್ರ ಆ ಪೈಪ್ ಏನಾಗ್ತೈತಿ? ಹಿಂಗ ಚಿಪ್ ಆಗ್ತೈತ್ಲಾ. ಸೊ ಹಂಗ ಚಿಪ್ ಆಗಿದ್ದು ಅಂದ್ರೂ ಕೂಡ ಸ್ಟೆಂಟ್ ಅನ್ನ ಹಾಕ್ತಾರ. ಆಪರೇಷನ್ ಮಾಡಿದ ಮೇಲೂ ಕೂಡ ಇಲ್ಲೆಲ್ಲಾ ಎಲ್ಲಾ ಕಡೆ ಏನ್ ಮಾಡ್ತಾರೋ ಸ್ಟೆಂಟ್ ಗಳನ್ನ ಹಾಕ್ತಾರ. ಸ್ಟೆಂಟ್ ಅಂದ್ರೆ ಏನು? ಒಂದು ಸ್ಪ್ರಿಂಗ್ ತರ ಇರ್ತೈತಿ. ಒಂದು ಮಷೀನ್ ದಿಂದ ಏನ್ ಮಾಡ್ತಾರು ಅಂತಂದ್ರ, ಒಂದು ವೈರ್ ದಿಂದ ಹಿಂಗ್ ಒಳಗಡೆ ಏನ್ ಮಾಡ್ತಾರು? ಈ ಸ್ಪ್ರಿಂಗ್ ಅನ್ನ ಇಲ್ಲಿ ಒಳಗಡೆ ಬಿಡ್ತಾರ. ಈ ಒಳಗಡೆ ಬಿಟ್ಟ ಮೇಲೆ ಏನಾಗ್ತೈತಿ ಅಂತಂದ್ರ, ಇದ್ರೊಳಗ ಒಂದು ಬಲೂನ್ ತರ ಇರ್ತೈತಿ. ಅದು ಈ ಸ್ಪ್ರಿಂಗ್ ಅದ ಒಳಗಡೆ ಒಂದು ಬಲೂನ್ ತರ ಇರ್ತೈತಿ. ಗಾಳಿಯನ್ನ ತುಂಬುತ್ತಾರು. ಗಾಳಿಯನ್ನ ತುಂಬಿದ ಮೇಲೆ ಈ ಸ್ಪ್ರಿಂಗ್ ಹಿಂಗ್ ಇದ್ದದ್ದು ಏನಾಗ್ತೈತಿ? ಹಿಂಗ ಉಬ್ಕೋತೈತಿ. ಉಬ್ಬಿದ ಮೇಲೆ ಇಲ್ಲಿ ಏನ್ ಒಳಗ್ ಹಾಕಿರುವಂತದ್ದು ಏನ್ ಬಲೂನ್ ಐತಿ ಮತ್ತು ವೈರ್ ಏನೈತಿ, ಆ ವೈರ್ ಅನ್ನ ಏನ್ ಮಾಡ್ತಾರು? ತಕ್ಕೋತಾರು. ಅವಾಗ ಹಿಂಗ ಸ್ಟೆಂಟ್ ಗಳನ್ನ ಹಾಕ್ತಾರ. ಸೊ ಈ ರೀತಿ ಸ್ಟೆಂಟ್ ಗಳನ್ನ ನಮ್ಮ ನಾಳಗಳಲ್ಲಿ ಹಾಕ್ತಾರ. ಸೊ ಇವುಗಳಿಗೆ ಏನಂತೀವಿ ನಾವು? ಸ್ಟಂಟ್ ಗಳು ಅಂತ ಹೇಳಿ ಕರಿತೀವಿ. ಈ ರೀತಿ ಸ್ಟಂಟ್ ಗಳನ್ನ ಹಾಕ್ತಾರ. ಸ್ಟಂಟ್ ಗಳನ್ನ ಹಾಕಿದ ಮೇಲೆ ಏನ್ ಮಾಡ್ತಾರು ಅಂತಂದ್ರೆ, ಎಲ್ಲಾ ಜೋಡಣೆ ಆದ್ಮೇಲೆ, ಎಲ್ಲಾ ವೈರಿಂಗ್ ಆದ್ಮೇಲೆ, ಈಗ ಇದು ಸ್ಟಾರ್ಟ್ ಆಗ್ಬೇಕಲ್ಲ, ನಮ್ದು ಲಬ್ ಢಬ್ ಹೊಡಿಬೇಕಲ್ಲ. ಲಬ್ ಡಬ್ ಆಗ್ಬೇಕು ಅಂತಂದ್ರ ಅವಾಗ ಏನ್ ಮಾಡ್ತಾರು ಅಂತಂದ್ರ, ಇದಕ್ಕ ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಏನ್ ಕೊಡ್ತಾರು? ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಕರೆಂಟ್ ಶಾಕ್ ಅನ್ನ ಎಲ್ಲಿ ಕೊಡ್ತಾರು ಅಂತ ಹೇಳಿ ಕೇಳ್ತಾರೆ. ನೀವು ಟಿವಿಯಾಗ ಅದು ನೋಡಿರ್ತೀರಿ, ಹೌದಾ? ಬಹಳ ಸೀರಿಯಸ್ ಇರ್ತಾವ, ನಾವು ಜೀವನ ಹೋಗಿರ್ತೈತಿ, ಹಿಂಗ್ ಬಿದ್ದಿರ್ತಾನು.
ಆ ಡಾಕ್ಟರ್ ಏನ್ ಮಾಡ್ತಾರ, 2 ಇಸ್ತ್ರಿ ತಗೊಂಡ್ಬರ್ತಾರ, ಇಸ್ತ್ರಿ ಕಲ್ಲು, ಇಸ್ತ್ರಿ ಹಿಂಗ್ ಹಿಂಗ್ ತಿಕ್ತಾರ, ಹಿಂಗ್ ಹಚ್ತಾರ, ಹೂ ಅಂತೇಳಿ ಹಿಂಗ್ ಹೇಳ್ತಾನ, ಹಿಂಗ್ ಹಿಂಗ್ ತಿಕ್ತಾನ, ಮತ್ ಹಿಂಗ್ ಹಚ್ತಾರ, ಹೂ ಅಂತ ಹಿಂಗ್ ಜಿಗಿತಾನ. ಆಮೇಲೆ ಒಮ್ಮೆಲೆ ಬಂತಪ್ಪ, ಜೀವ ಬಂತು. ಸೊ ಅದು ಎಲ್ಲಿ ಬೇಕಾದಲ್ಲಿ ಕೊಡೋದಿರಂಗಿಲ್ಲ, ಎಷ್ಟ್ ಕೊಡ್ಬೇಕು ಅಷ್ಟ ಶಾಕ್ ಕೊಡ್ಬೇಕಾಗ್ತೈತಿ, ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ಎಲ್ಲಿ ಕೊಡ್ತಾರು ಅಂತ ಎಕ್ಸಾಮ್ ದಲ್ಲಿ ಕೇಳ್ತಾರ. ಎಲ್ಲಿ ಕೊಡ್ತಾರು ಅಂತಂದ್ರ ರೈಟ್ ಅಟ್ರಿಯಂ ದಲ್ಲಿ ಕೊಡ್ತಾರ. ಕರೆಂಟ್ ಶಾಕ್ ಅನ್ನ ಎಲ್ಲಿ ಕೊಡ್ತಾರು? ಬಲ ಹೃತ್ಕರ್ಣಕ್ಕೆ ಕೊಡ್ತಾರ. ಹೃತ್ಕರ್ಣ, ಬಲ ಹೃತ್ಕರ್ಣಕ್ಕೆ, ಬಲ ಹೃತ್ಕರ್ಣಕ್ಕೆ ಏನ್ ಮಾಡ್ತಾರೋ ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಇಲ್ಲ ಐತ್ ನೋಡ್ರಿ, ಈ ಬಲ ಹೃತ್ಕರ್ಣ ಏನೈತ್ಲಾ, ಈ ಬಲ ಹೃತ್ಕರ್ಣಕ್ಕೆ ಏನ್ ಮಾಡ್ತಾರ್ರಿ? ಶಾಕ್ ಅನ್ನ, ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಕರೆಂಟ್ ಶಾಕ್ ಅನ್ನ ಕೊಡ್ಬೇಕು ಅಂತಂದ್ರ ನೋಡ್ರಿ, ಆ ಬಲ ಹೃತ್ಕರ್ಣಕ್ಕೆ ಏನ್ ಮಾಡ್ತಾರು? ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಇಲ್ಲೇ ಯಾಕೆ ಕೊಡ್ತಾರು ಅಂತಂದ್ರ, ಇಲ್ಲಿ ಒಂದ ಕರೆಂಟ್ ಜನರೇಟ್ ಮಾಡುವಂತಹ ಒಂದು ಏನಿರ್ತೈತಿ, ಆ ಫ್ಯಾನ್ ಅನ್ನುವಂಥದ್ದು ಇರ್ತೈತಿ. ಇಲ್ಲಿ ಏನಿರ್ತೈತಿ? ಫ್ಯಾನ್ ಅಂತ ಹೇಳಿ ಕರಿತೀವಿ. ಇದನ್ನ ಏನಂತ ಹೇಳಿ ಕರಿತೀವಿ? ಫ್ಯಾನ್. ಸೈನೋ ಅಟ್ರಿಯಂ ನೋಡ್ ಅಂತೇವಿ. ಇದನ್ನ ಏನಂತೇವಿ? ಸೈನೋ ಅಟ್ರಿಯಂ ನೋಡ್. ಫ್ಯಾನ್ ಇರ್ತೈತಿ ಇಲ್ಲಿ. ಇಲ್ಲಿ ಏನಿರ್ತೈತಿ? ಯಾರು ಇರ್ತಾರ? ಇಲ್ಲಿ ಫ್ಯಾನ್ ಇರ್ತಾನ. ಇಲ್ಲಿ ಈ ಫ್ಯಾನ್ ಇದ್ದಾವ ಏನ್ ಮಾಡ್ತಾನು ಅಂತಂದ್ರ, ಈಗ ನಮ್ಮ ಹೃದಯ ಲಬ್ ಡಬ್ ಹೊಡಿಬೇಕಾಗಿತಿ ಅಂತಂದ್ರ ಅದಕ್ಕೆ ಕಾರಣ ಯಾರು ಅಂತಂದ್ರ, ಇಲ್ಲಿ ಬಲ ಹೃತ್ಕರ್ಣದೊಳಗ ಯಾರಿದಾರು ಅಂತಂದ್ರ ಫ್ಯಾನ್ ಇದಾನ. ಸೈನೋ ಅಟ್ರಿಯಂ ನೋಡ್ ಅಂತೇವಿ. ಇದ ಏನ್ ಮಾಡ್ತೈತಿ ಅಂತಂದ್ರ ಕರೆಂಟ್ ಅನ್ನ ಉತ್ಪತ್ತಿ ಮಾಡ್ತಿರ್ತೈತಿ. ಇಲ್ಲಿ ನಮ್ಮ ಹೃದಯ ಲಬ್ ಡಬ್ ಹೊಡಿಯಲಿಕ್ಕೆ ಇಲ್ಲಿ ಕರೆಂಟ್ ಉತ್ಪತ್ತಿ ಮಾಡಕ್ ಯಾರು ಕುಂತಿರ್ತಾರು? ಫ್ಯಾನ್. ಸೊ ಈ ಫ್ಯಾನ್ ಮಲ್ಕೊಂಡಿರ್ತಾನು, ಆಪರೇಷನ್ ಮಾಡುವಾಗ ಮುಗಿದಿರ್ತೈತಿ ಅದ್ ಕತಿ, ಗಪ್ ಗಾರ್ ಆಗಿರ್ತಾನವ. ಸೊ ಅದನ್ನ ಎಬ್ಬಿಸ್ಬೇಕಲ್ಲ, ಎಬ್ಸಾಕ ಏನ್ ಮಾಡ್ತಾರು? ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಫ್ಯಾನ್ ಅನ್ನ ಎಬ್ಸಾಕ್ ಏನ್ ಮಾಡ್ತಾರು? ಕರೆಂಟ್ ಶಾಕ್ ಅನ್ನ ಕೊಡ್ತಾರ. ಹೌದಾ? ಸೊ ಹಾಗೆ ಕರೆಂಟ್ ಶಾಕ್ ಕೊಟ್ಟ ಮೇಲೆ ಫ್ಯಾನ್ ಎದ್ದಿತ್ತು ಚಲೋ, ಹೌದಾ? ಎದ್ದಿತ್ತು ಚಲೋ. ಇಲ್ಲಿ ಖಾಯಂ ಅಲ್ಲೇ ಮಲ್ಕೊಂಡಿತ್ತು ಅಂತಂದ್ರ ಡಾಕ್ಟರ್ ಹೊರಗ್ ಬರ್ತಾನು, ಐ ಆಮ್ ಸಾರಿ, ಹಿಂಗ್ ಟೊಬ್ಗಿ ತೆಗಿತಾನ, ಐ ಆಮ್ ಸಾರಿ. ಸೊ ಅವಾಗ ಅಂತ ಹೇಳಿ ಅಳೋದು ಸ್ಟಾರ್ಟ್ ಆಗ್ತದೆ. ಸೀರಿಯಲ್ ಒಳಗ ಫ್ಯಾನ್ ಗೊತ್ತಾಯ್ತದ. ಇಲ್ಲಿ ಏನಾಗ್ತೈತಿ? ಸೈನೋ ಅಟ್ರಿಯಂ ನೋಡ್ ಇರ್ತೈತಿ. ಇದು ಏನ್ ಮಾಡ್ತೈತಿ? ಕರೆಂಟ್ ಉತ್ಪತ್ತಿ ಮಾಡ್ತಿರ್ತೈತಿ. ಅದ್ರ ಸಲುವಾಗಿ ಇಲ್ಲಿ ಶಾಕ್ ಅನ್ನ ಕೊಡ್ತಾರೋ, ಬಲ ಹೃತ್ಕರ್ಣಕ್ಕೆ ಶಾಕ್ ಅನ್ನ ಇಲ್ಲಿ ಕೊಡ್ತಾರ. ಸೊ ಇಲ್ಲಿ ಒಂದೊಂದ್ ಸಲ ಏನ್ ಆಗ್ತೈತಿ ಅಂತಂದ್ರ, ಈ ಫ್ಯಾನ್ ಇದ್ದಾವ ಕೆಲಸ ಮಾಡೋದು ಬಿಡ್ತಾನ. ಜೀವಂತ ಇದ್ದಾಗ, ಹೌದಾ, ಆ ಟೈಮ್ದೊಳಗನ ಫ್ಯಾನ್ ಇದ್ದದ್ದು ಕೆಲಸ ಮಾಡೋದು ಬಿಡ್ತು ಅಂತಂದ್ರ ಆ ಟೈಮ್ದಲ್ಲಿ ಏನ್ ಮಾಡ್ತಾರು ಅಂತಂದ್ರ ಒಂದ ಮಷೀನ್ ಅನ್ನ ಕುಂಡಿಸ್ತಾರ. ಇಲ್ಲಿ ಏನ್ ಕುಂಡಿಸ್ತಾರ? ಇಲ್ಲಿ ಫ್ಯಾನ್ ಕೆಲಸ ಮಾಡೋದು ಬಂದ್ ಮಾಡಿದಾಗ ಗೊತ್ತಾತಿಲ್ರಿ ಆಪರೇಷನ್ ಹೆಂಗ್ ಮಾಡಾಕತ್ತಾರು. ಆಪರೇಷನ್ ಹೆಂಗ್ ಆಗ್ತೈತಿ ಗೊತ್ತಾಯ್ತಲ್ಲ? ಓಕೆ. ಫ್ಯಾನ್ ಕೆಲಸ ಮಾಡೋದು ಬಿಟ್ಟಾಗ ಇಲ್ಲಿ ಏನ್ ಮಾಡ್ತಾರು ಅಂತಂದ್ರ, ಫ್ಯಾನ್ ಕೆಲಸ ಮಾಡೋದು ಬಿಟ್ಟಾಗ ಅವಾಗ ಏನ್ ಆಗ್ತೈತಿ ಅಂತಂದ್ರ ಒಂದು ಮಷೀನ್ ಅನ್ನ ಕುಂಡಿಸ್ತಾರ. ಸೊ ಆ ಮಷೀನಿಗೆ ಏನಂತ ಹೇಳಿ ಕರಿತೇವಿ ನಾವು? ಏನಂತ ಹೇಳಿ ಕರಿತೀವಿ? ಐತ್ ನೋಡ್ರಿ, ಇಲ್ಲಿ ಮಷೀನ್ ಐತಿ. ಈ ಮಷೀನ್ ಅನ್ನ ಏನ್ ಮಾಡ್ತಾರ ಅಂತಂದ್ರ ಈ ರೀತಿ ಹೃದಯದ ಪಕ್ಕದಲ್ಲಿ ಏನ್ ಮಾಡ್ತಾರು? ಇಲ್ಲಿ ಕುಣ್ಸಿರ್ತಾರು. ಹೌದಾ? ಫ್ಯಾನ್ ಏನ್ ಮಾಡ್ತೈತಿ ಅಂತಂದ್ರ ಕರೆಂಟ್ ಉತ್ಪತ್ತಿ ಮಾಡ್ತಿರ್ತೈತಿ. ನೋಡ್ರಿ, ಎಲ್ಲಾ ಆಪರೇಷನ್ ಮಾಡಿದ್ಮೇಲೆ ಎಲ್ಲಾ ಸ್ಟಂಟ್ ಗಿಂಟು ಎಲ್ಲಾ ಹಾಕಿದ ಮೇಲೆ ಶಾಕ್ ಕೊಡ್ತಾರು. ಓಕೆ ಆಯ್ತು ಅಂತಂದ್ರೆ ಆಪರೇಷನ್ ಸಕ್ಸಸ್. ಅದನ್ನ ಬೈಪಾಸ್ ಸರ್ಜರಿ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಹಾರ್ಟ್ ಅಟ್ಯಾಕ್ ಬೈಪಾಸ್ ಸರ್ಜರಿ ಅಂತ ಹೇಳಿ ಕರಿತೇವೆ ನಾವು ಇದನ್ನ. ಸೊ ಇದಾದ್ಮೇಲೆ ಏನ್ ಮಾಡ್ತಾರು ಅಂತಂದ್ರ ಇಲ್ಲಿ ಏನಿರ್ತೈತಿ ಅಂತಂದ್ರ ಫ್ಯಾನ್ ಇರ್ತೈತಿ. ಇಲ್ಲಿ ಏನಿರ್ತೈತಿ? ಇಲ್ಲಿ ಫ್ಯಾನ್ ಇರ್ತೈತಿ. ಈ ಫ್ಯಾನ್ ಕೆಲಸ ಮಾಡ್ಲಿಲ್ಲ ಅಂತಂದ್ರ ಏನ್ ಮಾಡ್ತಾರು ಅಂತಂದ್ರ ಒಂದು ಮಷೀನ್ ಅನ್ನ ಕುಣ್ಸಿರ್ತಾರು. ಆ ಮಷೀನ್ಗ ಏನಂತ ಹೇಳಿ ಕರಿತೇವಿ ನಾವು? ಆ ಮಷೀನ್ಗೆ ಏನಂತ ಹೇಳಿ ಕರಿತೇವಿ ನಾವು? ಪೇಸ್ ಮೇಕರ್ ಅಂತ ಹೇಳಿ ಕರಿತೇವಿ. ಏನಂತೇವಿ? ಪೇಸ್ ಮೇಕರ್ ಅಂತೇವಿ. ಇದು ಕೂಡ ಏನ್ ಮಾಡ್ತೈತಿ ಅಂತಂದ್ರ ಕರೆಂಟ್ ಜನರೇಟರ್ ತರ ಕೆಲಸ ಕರೆಂಟ್ ಜನರೇಟ್ ಮಾಡುವಂತ ಕೆಲಸ ಯಾರು ಮಾಡ್ತಾರೋ? ಪೇಸ್ ಮೇಕರ್. ಇಲ್ಲಿ ಐತಲ್ಲ ಕೈಯಾಗ, ಇದ ಏನು ಅಂತಂದ್ರ ಪೇಸ್ ಮೇಕರ್. ಇದ್ರದ ಲೆಡ್ ಗಳು ಏನಿರ್ತಾವಲ್ಲ ಇವುಗಳನ್ನ ಏನ್ ಮಾಡ್ತಾರು ಅಂತಂದ್ರ ನೋಡ್ರಿ, ಇಲ್ಲಿ ಹೃದಯ ಇಲ್ಲಿ ಏನ್ ಮಾಡ್ತಾರು ಅಂತಂದ್ರ ಇಲ್ಲಿ ಇದು ಪೇಸ್ ಮೇಕರ್ ಮಷೀನ್ ಇದೆ. ಇವುಗಳ ಲೆಡ್ ಗಳನ್ನ ಏನ್ ಮಾಡ್ತಾರು? ಇಲ್ಲೇನ್ ನಾಳಗಳು ಇರ್ತಾವ, ನಮ್ಮ ಹೃದಯದ ನಾಳಗಳು. ಈ ನಾಳಗಳ ಮೂಲಕ ಹಾಸಿ ಏನ್ ಮಾಡ್ತಾರು? ಇಲ್ಲಿವರೆಗೆ ತಂದು ಇಲ್ಲಿ ಬಿಡ್ತಾರ.
ಸೊ ಇದು ಏನ್ ಮಾಡ್ತೈತಿ, ಆ ಒಂದು ಲೆಡ್ ಗಳ ಮುಖಾಂತರ ಕರೆಂಟ್ ಅನ್ನ ಇಲ್ಲಿಗೆ ಪಾಸ್ ಮಾಡ್ತೈತಿ. ಇಲ್ಲಿ ಪಾಸ್ ಮಾಡಿದ ಮೇಲೆ ನಮ್ಮ ಹೃದಯ ಲಬ್ ಡಬ್ ಏನಾಗ್ತೈತಿ, ಹೊಡ್ಕೊಳಕ ಚಾಲು ಆಗ್ತೈತಿ. ಇದನ್ನ ಏನಂತೀವಿ, ಪೇಸ್ ಮೇಕರ್ ಅಂತ ಕರಿತೀವಿ. ಪೇಸ್ ಮೇಕರ್ ಪಲ್ಸ್ ಜನರೇಟರ್ ಇದು. ಆಮೇಲೆ ಇವುಗಳ ಮೂಲಕ ಏನಾಗ್ತೈತಿ, ಇಲ್ಲಿ ಲೆಡ್ಸ್ ಗಳ ನೋಡ್ರಿ, ಲೆಡ್ ಗಳನ್ನ ಏನ್ ಮಾಡ್ತಾರು, ರೈಟ್ ವೆಂಟ್ರಿಕಲ್ ವರೆಗೂ ಕೂಡ ಏನ್ ಮಾಡ್ತಾರು ಅಂತಂದ್ರೆ ಇಲ್ಲಿ ಹಾಕಿರ್ತಾರೆ. ಓಕೆ, ಸೊ ಈ ರೀತಿ ಪೇಸ್ ಮೇಕರ್ ದ ಕೆಲಸ ನಡೀತೈತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರ, ಇದು ಏನು ನಮ್ಮ ಹೃದಯದೊಳಗ ಯಾವ ರೀತಿ ಆಪರೇಷನ್ ಆಗ್ತೈತಿ, ಕವಾಟಗಳು ಎಷ್ಟಿದಾವು, ಹೌದಾ, ಕೋಣೆಗಳು ಎಷ್ಟಿದಾವು, ಏನು ಅದನ್ನೆಲ್ಲಾನು ಕೂಡ ನಾವು ನೋಡಿದ್ವಿ. ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ಬರ್ತೈತಿ. ಏನ್ ಬರ್ತೈತಿ, ಹಾರ್ಟ್ ಅಟ್ಯಾಕ್ ಆದಾಗ ಬೈಪಾಸ್ ಸರ್ಜರಿ ಆಯ್ತು. ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತಂದ್ರೆ ಏನು ಅಂತಂದ್ರ, ಈ ಪೂರ್ತಿ ಹೃದಯನ ಏನಾಗಿರ್ತೈತಿ ಹೇಳ್ರಿ, ಚಲೋ ಇರಂಗಿಲ್ಲ. ಪೂರ್ತಿ ಹೃದಯನ ಏನ್ ಮಾಡ್ತಾರು ಅಂತಂದ್ರ ಹಿಂಗೆಲ್ಲಾ ಕಟ್ ಮಾಡ್ತಾರು, ಎಲ್ಲಾ ಕಟ್ ಮಾಡಿ ಹಿಂಗ್ ತೆಗಿತಾರು, ಬ್ಯಾರೆ ಹೃದಯ ತಗೊಂಡ್ ಹಿಂಗ ಫಿಟ್ ಮಾಡ್ತಾರು ಎಲ್ಲಾ. ಆಮೇಲೆ ಆಪರೇಷನ್ ಸೇಮ್ ಎಲ್ಲವುಗಳನ್ನ ಏನ್ ಮಾಡ್ತಾರು, ಅಟ್ಯಾಚ್ ಮಾಡ್ತಾರು, ಸ್ಟಂಟ್ ಗಳನ್ನ ಹಾಕ್ತಾರು, ಶಾಕ್ ಕೊಡ್ತಾರು, ಎಬ್ಬಿಸ್ತಾರು, ನಡಿ ಆಪರೇಷನ್ ಸಕ್ಸಸ್, ಹೌದಾ. ಸೊ ಈ ರೀತಿ ಏನು ಅಂತಂದ್ರ ಆಪರೇಷನ್, ಇದಕ್ಕ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತೇಳಿ ಸೇಮ್ ಇರ್ತೈತಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಒಳಗೆ ಏನಿರ್ತೈತಿ, ಈ ಹೃದಯ ತೆಗೆಯೋದು, ಬ್ಯಾರೆ ಹೃದಯ ಫಿಟ್ ಮಾಡೋದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಇದನ್ನ ಕರಿತೀವಿ. ಓಕೆ, ಅರ್ಥ ಆಯ್ತಾ ಇದೆಯಲ್ಲ, ಯಾವ ರೀತಿ ಇರ್ತೈತಿ ಹೃದಯ, ಆಮೇಲೆ ಯಾವ ರೀತಿ ಇದು ಪೇಸ್ ಮೇಕರ್ದು ಕೂಡ ಗೊತ್ತಾಯ್ತು. ಇನ್ನ ನೆಕ್ಸ್ಟ್ ನಾವು ನೋಡೋಣ ಏನು ಅಂತಂದ್ರ, ಬ್ಲಡ್ ಪ್ರೆಷರ್ ಅನ್ನ ನೋಡೋಣ. ಏನ್ ನೋಡೋಣ, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ. ಯಾವ್ದರ ಒತ್ತಡ, ರಕ್ತದ ಒತ್ತಡ.